ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪ್ರತಿಮಾ. ಈಗ ನೋಡೋಣ ಹೆಡ್ಲೈನ್ಸ್. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಸುವರ್ಣ ವಿಧಾನಸೌಧದಲ್ಲಿ ನಡೆದ ಆಚರಣೆ. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಬೀದರ್ನಲ್ಲಿ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳ ರಕ್ಷಣೆ ಮಾಡುವ ಹುನ್ನಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ್ ಆರೋಪ. ಪಂಚಮಸಾಲಿ ಸಮಾಜ ಮೀಸಲಾತಿಗೆ ಮತ್ತೆ ಹೋರಾಟ. ಜೂನ್ 23ಕ್ಕೆ ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು. 11ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದ್ರು. ಶನಿವಾರ ಸುವರ್ಣ ವಿಧಾನಸೌಧದ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯಿಂದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದ್ರು. ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ಬೋರಸೆ, ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಸೌಮ್ಯ ಬಾಪಟ ಉಪಸ್ಥಿತರಿದ್ದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿ ವಿವಿಧ ರೀತಿಯ ಯೋಗಾಸನ ಮಾಡಿ ನೋಡುಗರ ಗಮನ ಸೆಳೆದ್ರು. ನಿಮ್ಮ ಬಲಬದಿಗೆ ತಿರುಗಿ, ನಿಮ್ಮ ಬಲಬದಿಗೆ ಮತ್ತೆ ಉಸಿರನ್ನ ತೆಗೆದುಕೊಳ್ಳಿ. ಶರೀರವನ್ನ ನೇರಗೊಳಿಸಿ. ಉಸಿರನ್ನ ಹೊರ ಹಾಕುತ್ತಾ ಮತ್ತೆ ನಿಮ್ಮ ಎಡಬದಿಗೆ ಶರೀರವನ್ನ ತಿರುಗಿಸಿ. ಉಸಿರನ್ನ ತೆಗೆದುಕೊಳ್ಳಿ ಮತ್ತೆ ಶರೀರವನ್ನ ನೇರಗೊಳಿಸಿ. ದಿಕ್ಕಿನಲ್ಲಿ ತಿರುಗಿಸಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಾಜ್ಯ ಸರ್ಕಾರ ಕೊಲ್ಯಾಪ್ಸ್ ಆಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗುವುದು ಸೂಕ್ತ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ರಾಜ್ಯ ಸರ್ಕಾರ ಕೊಲ್ಯಾಪ್ಸ್ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗುವುದು ಸೂಕ್ತ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಶನಿವಾರ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಕಲಬುರಗಿ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರು ರಾಜೀವ್ ಗಾಂಧಿ ವಸತಿ ಯೋಜನೆಯ ಮನೆ ಹಂಚಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಆಡಿಯೋ ವೈರಲ್ ಆಗಿದೆ. ಹಿಂದೆ ರಾಯರೆಡ್ಡಿ ದೊಡ್ಡ ಭ್ರಷ್ಟಾಚಾರ ಇದೆ ಎಂದು ಹೇಳಿದ್ರು. ಆದರೆ ಈಗ ಬಿಆರ್ ಪಾಟೀಲ್ ಜಮೀರ್ ಪಿಎ ಜೊತೆ ಮಾತನಾಡಿದ ಆಡಿಯೋ ಬಂದಿದೆ. ಶಿಫಾರಸು ಮಾಡಿದವರನ್ನ ಬಿಟ್ಟು ಹಣ ಕೊಟ್ಟವರಿಗೆ ಮನೆ ಹಂಚಿಕೆಯಾಗಿದೆ ಎಂದಿದ್ದಾರೆ ಎಂದರು. ಹಿಂದೆ ಬಸವರಾಜ ರಾಯರೆಡ್ಡಿಯವರು ಈ ಒಂದು ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದರು. ಅದೇ ರೀತಿ ಇವತ್ತು ಬಿಆರ್ ಪಾಟೀಲ್ ಅವರ ಅದು ಜಮೀರ್ ಅಹಮದ್ ಅವರ ಸೆಕ್ರೆಟರಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅವರ ಕ್ಷೇತ್ರದ ಉದಾಹರಣೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ. ಅವರ ಕ್ಷೇತ್ರದಲ್ಲಿ ಇವತ್ತೇನು ಮನೆಗಳ ವಿತರಣೆ ಆಗ್ತಾಯಿದೆ, ಹಣವನ್ನು ಕೊಟ್ಟಂಥವ್ರಿಗೆ ಮನೆಗಳ ವಿತರಣೆ ಆಗ್ತದೆ. ನಾನು ಶಿಫಾರಸು ಮಾಡಿದಂಥ ವ್ಯಕ್ತಿಗಳಿಗೆ ಒಬ್ಬರಿಗೂ ಆಗಲಿಲ್ಲ ಅನ್ನುವಂಥ ತಮ್ಮ ಅಳಿಲನ್ನು ತೋಡ್ಕೊಂಡಿದ್ದಾರೆ. ಇದರ ಮುಖಾಂತರ ಹಣ ಕೊಟ್ಟರು ಎಲ್ಲೋ ಕೆಲಸ ಆಗ್ತದೆ ಅನ್ನೋಂಥದ್ದು ಒಂದು ಉದಾಹರಣೆ. ಅದಕ್ಕಾಗಿ ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಾವು ಮಾತಾಡ್ತಿದ್ವಿ. ಅತಿ ಮಿತಿಮೀರಿದಂಥ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದು ಅಂಥೇಳಿ ಅದಕ್ಕೆ ಪ್ರೈಮಾಫೇಸಿಯ ಪ್ರೂವ್ ಇವತ್ತು ಬಿಆರ್ ಪಾಟೀಲ್ರ ಒಂದು ಹೇಳಿಕೆಯಿಂದ ಬಂದದ. ಅವರು ಆಡಿಯೋ ರಿಲೀಸ್ ಆದಮೇಲೆ ಅದರ ಮುಖಾಂತರ ಈ ಒಂದು ಸರ್ಕಾರದ ಭ್ರಷ್ಟಾಚಾರ ಇವತ್ತು ಏನು ತಾಂಡವ ಆಡ್ತಾಯಿದೆ ಅದು ಹೊರಗೆ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು, ನಿನ್ನೆ ಬೆಳಗಿನ ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ ಸ್ಟೇಟ್ಮೆಂಟು. ಕೃಷ್ಣ ಬೈರೇಗೌಡರು ಈ ರಾಜ್ಯದ ಕಂದಾಯ ಮಂತ್ರಿಗಳು, ಭಾಳ ಜವಾಬ್ದಾರಿ ಇರುವಂಥ ಇಲಾಖೆ ಅದು. ಅಲ್ಲಿ ಒಂದು ತಹಶೀಲ್ದಾರ್ ಕಚೇರಿಗೆ, ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಗೆ ಅವರು ಭೇಟಿ ಕೊಟ್ಟಾಗ ಅಲ್ಲಿ ಸಾರ್ವಜನಿಕರ ಅಳಿಲನ್ನು ಕೇಳಿದಾಗ ಭಾಳಷ್ಟು ಅಲ್ಲಿ ಜನರು ಹೇಳಿದ್ದು, ನಾವು ಯಾವುದೋ ಅರ್ಜಿ ಕೊಟ್ಟರೆ, ಯಾವುದೋ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟು, ಯಾವುದೋ ಸರ್ಟಿಫಿಕೇಟ್ ಬೇಕಂದರೆ ತಿಂಗಳುಗಟ್ಟಲೆ ಅಲ್ಲಾಡಬೇಕು. ಯಾರು ಹಣ ಕೊಡ್ತಾರೆ ಅದು ಒಂದೇ ದಿವಸದಲ್ಲಿ ಕ್ಲಿಯರ್ ಆಗ್ತದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಅಂತಂದಾಗ
ಅವರು ಅಲ್ಲಿದ್ದಂಥ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ಹಣ ಕೊಟ್ಟರೆ ಎಲ್ಲ ಕೆಲಸ ಆಗುತ್ತದೆ ಎನ್ನುವುದು ಗೊತ್ತಾಗುತ್ತದೆ. ಬಿಜೆಪಿ ಭ್ರಷ್ಟಾಚಾರ ಬಗ್ಗೆ ಮಾತನಾಡುತ್ತಿದ್ದೆವು. ಈ ಸರ್ಕಾರದ ಭ್ರಷ್ಟಾಚಾರ ಈಗ ಖಚಿತವಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಹಣ ಕೊಟ್ಟವರ ಕೆಲಸ ಬೇಗ ಆಗುತ್ತೆ ಎಂದು ಸಾರ್ವಜನಿಕರ ದೂರು ನೀಡಿದ್ದಾರೆ. ತಹಸೀಲ್ದಾರ್ ಕಚೇರಿ ಈ ಕೆಲಸಕ್ಕೆ ಇಷ್ಟು ಹಣ ಎಂದು ಬೋರ್ಡ್ ಹಾಕಿ ಸ್ವತಃ ಕಂದಾಯ ಸಚಿವರೇ ಇದನ್ನ ಹೇಳಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಬಿಆರ್ ಪಾಟೀಲ್ ಹೇಳಿಕೆ ನೋಡಿದ್ರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿದೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಡಿತ ಕಳೆದುಕೊಂಡಿದ್ದಾರೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಹೋಗುವುದು ಒಳ್ಳೆಯದು ಎಂದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ವಿಚಾರಕ್ಕೆ ಉತ್ತರಿಸಿ, ಶಾ ಭೇಟಿ ರಾಜಕೀಯ ಚರ್ಚೆ ನಡೆದಿಲ್ಲ, ಗೊಂದಲ ನಿವಾರಣೆಯಾಗಿದೆ, ಇನ್ನೂ ಸಣ್ಣ ಪುಟ್ಟ ವಿಚಾರ ಇತ್ಯರ್ಥ ಆಗಲಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೀದರ್ನಲ್ಲಿ ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳನ್ನ ರಕ್ಷಣೆ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ್ ರೊಟ್ಟಿ ಮಧುನೂರೆ ಆರೋಪಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೀದರ್ನಲ್ಲಿ ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳನ್ನು ರಕ್ಷಣೆ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ್ ರೊಟ್ಟಿ ಮಧುನೂರೆ ಆರೋಪಿಸಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದರ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಗಳು ಸಾಕಷ್ಟು ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ದೂರು ನೀಡಿ ತನಿಖಾ ತಂಡ ತನಿಖೆ ಮಾಡಿ ವರದಿ ನೀಡಿದ್ರೂ ಇಲ್ಲಿಯವರೆಗೂ ಅಧಿಕಾರಿಗಳ ರಕ್ಷಣೆ ಮಾಡಲು ಹೊರಟಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೀದರ್ ಅಧಿಕಾರಿಗಳು ಮಾಡಿರುವ ಭ್ರಷ್ಟಾಚಾರದ ಪಾಲು ಹೋಗಿರಬೇಕು. ಅದರಿಂದ ಅಧಿಕಾರಿಗಳ ರಕ್ಷಣೆ ಮಾಡಲು ಹೆಬ್ಬಾಳ್ಕರ್ ಮಾಡುತ್ತಿದ್ದಾರೆ ಎನ್ನುವ ಅನುಮಾನ ಕಾಡ್ತಿದೆ ಎಂದರು. ಬೀದರ್ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡಿಡಿ ಆಗಿರ್ತಕ್ಕಂಥವರು ಸುಮಾರು 6 ಕೋಟಿಗೂ ಮೇಲ್ಪಟ್ಟಂಥ ಹಗರಣ ಮಾಡಿದಂಥ ಅಧಿಕಾರಿಗಳನ್ನು ಇವತ್ತು ರಕ್ಷಣೆ ಮಾಡುವಂಥ ಒಂದು ಇದನ್ನು ಈ ಸರ್ಕಾರದಲ್ಲಿ ಈ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದಲ್ಲಿ ನಡೀತಾ ಇದೆ. ಇವತ್ತು ಈ ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡೋದಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗೆ ಮೇಲೆ ಅನ್ಯಾಯ. ಯಾವ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಅದು ಬಡವರು, ದೀನರು, ದಲಿತರು, ಮಕ್ಕಳು ಇಂಥವರಿಗೆ ಇರತಕ್ಕಂಥ ಒಂದು ಇಲಾಖೆ. ಆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದರೆ ಅದು ಬಡವರ ಮೇಲೆ ಅನ್ಯಾಯ ಮಾಡಿದ ಹಾಗೆ, ಮಕ್ಕಳ ಒಂದು ಪೌಷ್ಟಿಕ ಆಹಾರವನ್ನು ಕಿತ್ತುಕೊಳ್ಳುವಂತ ಒಂದು ಇದನ್ನ ಇವತ್ತು ಈ ಸರ್ಕಾರದಲ್ಲಿ ಈ ಒಂದು ಮಹಿಳಾ ಮಕ್ಕಳ ಇಲಾಖೆಯಲ್ಲಿ ನಡೀತಾ ಇದೆ. ಇವತ್ತು ಆ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡುವಂತ ತತ್ತಿಗಳಲ್ಲಿ ಇವತ್ತು ಹುಳುಗಳನ್ನ ಬರ್ತವೆ ಅಂದ್ರೆ ಏನು, ಅಂಥವರಿಗೆ ಇವತ್ತು ರಕ್ಷಣೆ ಕೊಡ್ತಾ ಅಂದ್ರೆ ಏನು ಅಂತಕ್ಕಂಥ ಇವತ್ತು ನಾವು ನೇರವಾಗಿ ನಾವು ಇವತ್ತು ಈ ಕರ್ನಾಟಕ ಸರ್ಕಾರದ ಮಕ್ಕಳ ಮತ್ತು ಮಹಿಳಾ ಇಲಾಖೆಯ ಸಚಿವರ ಮೇಲೆ ನಾವು ಇವತ್ತು ಅಂಥವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪವಾಗಿದೆ. ಇವತ್ತು ಈಗಾಗಲೇ ಇವತ್ತು ಒಬ್ಬ ಅಧಿಕಾರಿ 25 ಕೋಟಿ ರೂಪಾಯಿಯ ಹಾಲಿನ ಪುಡಿಗಳನ್ನ ಮಾರಿ FIR ಆಗಿದಂತ ಅಧಿಕಾರಿಯನ್ನ ಇವತ್ತು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದಂದ್ರೆ ಇವತ್ತು ಈ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ, ಈ ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಮೊಟ್ಟೆ ಹಗರಣದಲ್ಲಿ 600 ಕೋಟಿ ರೂಪಾಯಿ ರವಿ ರತ್ನಾಕರ್, ಮಕ್ಕಳ ಪೌಷ್ಟಿಕ ಆಹಾರದ ಹಗರಣದಲ್ಲಿ 25 ಕೋಟಿ ರೂಪಾಯಿ ತಿಪ್ಪಣ್ಣ ಶಿರಸಗಿ ಭ್ರಷ್ಟಾಚಾರ ಮಾಡಿದ್ದಾರೆ. ದೂರು ನೀಡಿ ತನಿಖೆಯು ಪೂರ್ಣಗೊಂಡಿದೆ ಎಂದರು. ಬೀದರ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಭ್ರಷ್ಟಾಚಾರ, ಅಕ್ರಮ, ತಾರತಮ್ಯ, ನೇಮಕಾತಿ ಅವ್ಯವಹಾರ, ಕಳಪೆ ಮಟ್ಟದ ಆಹಾರ ಧಾನ್ಯ ವಿತರಣೆ ಸೇರಿದಂತೆ ಅನೇಕ ಅಕ್ರಮಗಳ ವಿರುದ್ಧ ಹೋರಾಟ ಮಾಡಿದ ಫಲವಾಗಿ ತನಿಖಾ ತಂಡವು ಅಕ್ರಮ ಎಸಗಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿದೆ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡುವ ಮೂಲಕ ಭ್ರಷ್ಟಾಚಾರದ ಅಧಿಕಾರಿಗಳಿಗೆ ಸಾಥ್ ನೀಡುತ್ತಿದ್ದಾರೆ. ಕೂಡಲೇ ಇವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿ ಎಂದು ಆಗ್ರಹಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿಗಾಗಿ ಮತ್ತೆ ಹೋರಾಟ ಆರಂಭ ಮಾಡುತ್ತೇವೆ. ಜೂನ್ 23ರಂದು ಸೋಮವಾರ ಉಳುವಿಯಲ್ಲಿ ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ಕೂಡಲ ಸಂಗಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೇಳಿದರು.
ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿಗಾಗಿ ಮತ್ತೆ ಹೋರಾಟ ಆರಂಭ ಮಾಡುತ್ತೇವೆ. ಜೂನ್ 23ರಂದು ಸೋಮವಾರ ಉಳುವಿಯಲ್ಲಿ ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜೂನ್ 24ರಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿ ಮುಂದಿನ ಹೋರಾಟ ಹೇಗೆ ಮಾಡಬೇಕು, ಜನರನ್ನ ಒಗ್ಗೂಡಿಸುವುದು ಹೇಗೆ ಎಂಬುದರ ಕುರಿತು ಚರ್ಚೆ ಮಾಡುತ್ತೇವೆ. 2ನೇ ಬಾರಿಗೆ ಮತ್ತೆ ಸಂಕಲ್ಪ ಮಾಡಿ ಹೋರಾಟ ಆರಂಭ ಮಾಡುತ್ತೇವೆ. ಎಲ್ಲಿಂದ ಹೋರಾಟ ಶುರು ಮಾಡಬೇಕು ಅನ್ನೋದು ಕೂಡ ಚರ್ಚೆಯಾಗುತ್ತದೆ. ಮೀಸಲಾತಿ ಆದೇಶ ಪತ್ರ ಸಿಗುವವರೆಗೂ ಕೂಡ ಹೋರಾಟ ಮುಂದುವರಿಸುತ್ತೇವೆ ಎಂದರು. ನಾಡಿದ್ದು ಅಂದರೆ ಸೋಮವಾರ 21ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ನಮ್ಮ ರಾಜ್ಯ ಚಳವಳಿಗಾರರ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಮೀಸಲಾತಿ ಸಂಕಲ್ಪ ಸಭೆಯನ್ನು ಜೂನ್ 21ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸೋಮವಾರ ದಿನ ಏರ್ಪಡಿಸಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಪದಾಧಿಕಾರಿಗಳು ಕಳೆದ 6 ತಿಂಗಳ ಕಾಲ ನೀವೆಲ್ಲರೂ ಈ ಹೋರಾಟವನ್ನು ನ್ಯಾಯಾಂಗದ ಮೂಲಕ ಮಾಡಿದ್ರಿ. ಇನ್ನು ಮತ್ತೆ ನಾವು ದೈಹಿಕವಾಗಿ ಈ ಹೋರಾಟವನ್ನು ಯಾವ ರೀತಿಗೆ ಮುಂದುವರಿಸಬೇಕು, ಯಾವ ರೀತಿಯಾಗಿ ಅದನ್ನು ರೂಪರೇಷೆ ತಯಾರು ಮಾಡಬೇಕು ಮತ್ತು ಜನರನ್ನು ಯಾವ ರೀತಿ 23ನೇ ತಾರೀಕು ಕನ್ಫ್ಯೂಷನ್ ಜೂನ್ 23ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯಿಡಾ ತಾಲೂಕಿನ ಕ್ಷೇತ್ರವಾಗಿರ್ತಕ್ಕಂಥ ಉಳುವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ರಾಜ್ಯ ಮಟ್ಟದ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಈ ಎಲ್ಲ ನಮ್ಮ ನಾಡಿನ ಸಮಾಜ ಬಾಂಧವರು ಎಲ್ಲ ನಮ್ಮ ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕು. ಆ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಕಳೆದ ವರ್ಷ 2024ನೇ ಇಸ್ವಿಯಲ್ಲಿ ಸಹ ಇದೇ ರೀತಿಯಾಗಿ 23ನೇ ತಾರೀಕೆ ನಾವು ಉಳುವಿಯಲ್ಲಿ ಸಭೆ ಮಾಡಿ 3 ನಿರ್ಣಯಗಳನ್ನು ಪಾಸ್ ಮಾಡಿದ್ವಿ. ಒಂದು, ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂಥದ್ದು, 2ನೇದು ವಕೀಲರ ಸಂಘಟನೆ ಮಾಡುವಂಥದ್ದು, 3ನೇದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ 3 ನಿರ್ಣಯಗಳನ್ನು ಕಳೆದ ಬಾರಿ ಮಾಡಿದ್ವಿ. ಆ 3 ನಿರ್ಣಯಗಳನ್ನು ನಾವು ಚಾಚು ತಪ್ಪದೆ ನಮ್ಮ ಹೋರಾಟ ಮೂಲಕವಾಗಿ ಅದನ್ನು ಈಡೇರಿಸೋ ಕೆಲಸವನ್ನು 2024ರಲ್ಲಿ ಇಸ್ವಿಯಲ್ಲಿ ಮಾಡಿದ್ವಿ. ಇನ್ನು 2025ನೇ ಇಸ್ವಿಯಲ್ಲಿ ಈ ಹೋರಾಟವನ್ನು ಹೆಂಗೆ ರೂಪಿಸಬೇಕು ಅಂತೇಳಿ ರಾಜ್ಯದ ಅನೇಕ ಭಾಗಗಳಿಂದ ಜನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡಕತ್ತಾರೆ. ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು 2025ರ ಪಂಚಮಸಾಲಿ ಮೀಸಲಾತಿ ಹೋರಾಟ ಜನರ ಜೊತೆಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಜನರ ಭಾವನೆಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಜನವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಮುಂದೆ ಮೀಸಲಾತಿಯನ್ನು ಕೊಡುವಂಥ ಹಿನ್ನೆಲೆ ಒಳಗೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರಿಗೆ ಯಾವ ರೀತಿ ನೆರವಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಕೂಲಂಕುಷವಾಗಿರ್ತಕ್ಕಂಥ ಚರ್ಚೆಯನ್ನು ಜೂನ್ 23ನೇ ತಾರೀಕು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಉಳುವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ. ಅಧಿವೇಶನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಸಿಎಂ ಅವಹೇಳನ ಮಾಡಿದ್ರು. ಅದರಿಂದ ನಮಗೆ ಬಹಳ ನೋವಾಗಿದೆ. ಇದರಿಂದ ಜನರ ಬಳಿ ಹೋಗಿದ್ದೇವೆ. ಸ್ವಾರ್ಥಕ್ಕೋಸ್ಕರ ಸಮಾಜದ ಜನರನ್ನ ಬಳಕೆ ಮಾಡಿಕೊಂಡು ಅಧಿಕಾರ ಇದ್ದಾಗ ಒಂದು, ಇಲ್ಲದಾಗ ಒಂದು ಮಾಡ್ತಿದ್ದಾರೆ. ಅಂತವರ ಮೇಲೆ ನಂಬಿಕೆ ಇಟ್ಟುಕೊಳ್ಳೋದೇ ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಟು ಹೋರಾಟ ಮಾಡಿದ್ದೇವೆ ಎಂದು ಪರೋಕ್ಷವಾಗಿ ತಮ್ಮ ಸಮಾಜದ ಸಚಿವರು, ಶಾಸಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಶಾಸಕ ಬಿಆರ್ ಪಾಟೀಲ್ ಭ್ರಷ್ಟಾಚಾರ ಆಡಿಯೋ ವೈರಲ್ ಆಗಿದ್ದು, ರಾಜಕೀಯದಲ್ಲಿ ಸತ್ಯನೂ ಮಾತನಾಡಬಾರದು ಎಂದರೆ ಕಷ್ಟವಾಗುತ್ತದೆ. ಅವರು ಏನು ಮಾತನಾಡಿದ್ದಾರೆ ಎನ್ನುವುದು ಅವರಿಗೆ ಬಿಟ್ಟಿದ್ದು ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ಶಾಸಕ ಬಿಆರ್ ಪಾಟೀಲ್ ಭ್ರಷ್ಟಾಚಾರ ಆಡಿಯೋ ವೈರಲ್ ಆಗಿದ್ದು, ರಾಜಕೀಯದಲ್ಲಿ ಸತ್ಯನೂ ಮಾತನಾಡಬಾರದು ಎಂದರೆ ಕಷ್ಟವಾಗುತ್ತದೆ. ಅವರು ಏನು ಮಾತನಾಡಿದ್ದಾರೆ ಎನ್ನುವುದು ಅವರಿಗೆ ಬಿಟ್ಟಿದ್ದು ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅದಕ್ಕೆ ಸ್ಪಷ್ಟೀಕರಣ ಸಂಬಂಧಿಸಿದ ಇಲಾಖೆಯ ಮಂತ್ರಿ ಈಗಾಗಲೇ ಕೊಟ್ಟಿದ್ದಾರೆ. ಬಿಜೆಪಿ ರಾಜೀನಾಮೆ ಕೇಳ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಸಚಿವರು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಎಂದರು. ಬಿಆರ್ ಪಾಟೀಲ್ ಆಡಿಯೋ ವಿಚಾರ ಅಂತೂ ಈಗ ಆಲ್ರೆಡಿ ನೀವು ವೈರಲ್ ಮಾಡಿಬಿಟ್ಟಿರಲ್ಲ, ಅದರಲ್ಲಿ ಏನಿದೆ? ಅದಕ್ಕೇನು ರಿಯಾಕ್ಷನ್ ಕೊಡ್ತಕ್ಕಂಥದ್ದಿಲ್ಲ. ಅವರು ಉತ್ತರನೂ ಕೊಡ್ತೀನಿ ಅಂತ ಏನೇನು ಹೇಳಿದಾರಲ್ಲ, ಮತ್ತು ಅದ್ರ ಬಗ್ಗೆ ನಾನೇನು ಹೇಳೋದ್ರಾಗ ಆಗ್ತಿಲ್ಲ. ಮತ್ತು ಅವರು ಹೇಳಿದ್ಮೇಲೆ ನಾನು ಹೇಳೋದ್ರಾಗ ಅರ್ಥ ಏನದ? ಈ ಪಾಲಿಟಿಕಲಿ ಎಲ್ಲನೂ ಸತ್ಯನೂ ಮಾತಾಡಬಾರ್ದಂದ್ರೆ ಕಷ್ಟ ಆಗ್ತದೆ ಕೆಲವು ಸರ್ತಿ. ಅವ್ರು ಏನು ಮಾತಾಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದದು. ಅವರು ಅದಕ್ಕೆ ಸ್ಪಷ್ಟೀಕರಣ ಇಲಾಖೆ ಮಂತ್ರಿನೂ ಕೊಟ್ಟಿದ್ದಾರೆ. ರಾಜೀನಾಮೆ ಕೇಳ್ತಾ ಇದ್ದಾರೆ ಸರ್. ಇಲ್ಲ, ಅದನ್ನು ನನಗೆ ಸಂಬಂಧ ಬರೋದಿಲ್ಲ.
ಬಿಜೆಪಿ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಸರ್. BJP ಅವ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ಸಮರ್ಥವಾಗಿ ಅವ್ರು ಉತ್ತರ ಕೊಟ್ಟೇ ಕೊಡ್ತಾರೆ. ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರಲ್ಲ, ಅವರಿಗೂ ಕೊಟ್ಟಿದ್ದಾರೆ. ಸರ್, ನಿಮ್ಮ ಜಿಲ್ಲೆಯಲ್ಲಿ ಕೂಡ ನಾಗಠಾಣ ತೋರಿಸಿದ್ದು ಇದೊಂದು ಆರೋಪ ಕೇಳ್ಬರ್ತದೆ ಸರ್. ಮನೆ ಹಂಚಿಕೆ ವಿಚಾರದಲ್ಲಿ ಹಣ ತಗೊಂಡಿದ್ದಾರೆ ಮಾತುಗಳು ಕೂಡ ಸರ್ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಕೇಳ್ಬರ್ತಾರೆ ಸರ್. ನನ್ನ ಜಿಲ್ಲೆದು ನನ್ನ ನೋಟಿಸಿಗೆ ಬಂದಿಲ್ಲ, ತಿಳ್ಕೊಂಡು ಹೇಳ್ತೀನಿ ಬೇಕಾದ್ರೆ. ಅಷ್ಟು ವೈರಲ್ ಆಗ್ತದೆ ಸರ್. ಆಪ್ತ ಸಹಾಯಕರು ಮನೆ ವಿಚಾರ ಸಂಬಂಧಪಟ್ಟಂತೆ ನಾಗಠಾಣದಲ್ಲಿ ಯಾರು ಮತ್ತು ಸಿಂಧಿಗೆ ಇಲ್ಲ, ನನ್ನ ಗಮನಕ್ಕೆ ಅದು ಬಂದಿಲ್ಲ. ತಿಳ್ಕೊಂಡು ಹೇಳಿದರೆ ಸೂಕ್ತ, ಅದು ನನಗೆ ಗೊತ್ತಿಲ್ಲ. ನನಗೆ ನಿನ್ನೆ ತನಕ ಇವತ್ತಿನ ತನಕ ಅದಷ್ಟೇ ನೀವೇನು ಕೇಳಿದ್ರಲ್ಲ ಅದಷ್ಟೇ ಗೊತ್ತಿರೋದು. ಬೇಡಪ್ಪ ಬೇಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿಯುತ್ತಾರೆ, ಸಿಎಂ ಮುಂದುವರಿಯುತ್ತಾರೆ, ಆಗೋದಿದೆ ಆಗ್ಬೋದು, ತಪ್ಪೇನಿದೆ, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಈ ಕುರಿತು ಆಂತರಿಕ ಚರ್ಚೆ ಇಲ್ಲ, ಮೀಡಿಯಾದಲ್ಲಿ ಮಾತ್ರ ಚರ್ಚೆ ಆಗ್ತಿದೆ. ನಾವು ಮಾತ್ರ ಆ ರೇಸ್ನಲ್ಲಿ ಇಲ್ಲ, ಅದರ ಪರನೂ ಇಲ್ಲ, ವಿರೋಧನೂ ಇಲ್ಲ ಎಂದು ಹೇಳಿದ್ರು. ನೋಡ್ರಿ, ಈಗಾಗಲೇ ಮುಖ್ಯಮಂತ್ರಿಗಳು ಕಂಟಿನ್ಯೂ ಆಗ್ತಾರೆ, KPCC ಅವರು ಕಂಟಿನ್ಯೂ ಆಗ್ತಾರೆ. ಈಗ ಅದು ಕಾಲ್ ಬಂದಾಗ ಯಾರು ನಮ್ಮಲ್ಲಿ ಆಗೋರು ಇದ್ರೆ ಆಗ್ಬೋದು, ಅದ್ರಾಗ ಏನು ತಪ್ಪೇನಿದೆ, ಯಾರು ಆಗ್ಬಾರ್ದತ್ತೇನಿದೆ. ಈಗಂತೂ ಆ ವಿಷಯ ಬಂದೇ ಇಲ್ಲ. ಅದು ವರಿಷ್ಠ ತೀರ್ಮಾನ ಮತ್ತು ಹೈಕಮಾಂಡ್ ತೀರ್ಮಾನ, KPCC ಅಧ್ಯಕ್ಷರು ಮಾಡೋದು. ಚರ್ಚೆ ನಡೀತಾ ಇದೆ ಸರ್ ಸಾಕಷ್ಟು. ಚರ್ಚೆ ನೋಡಿ ನಿಮ್ಮ ಮೀಡಿಯಾದಿಂದ ಹೈಲೈಟ್ ಆಗ್ತಾ ಇದೆ ಅಷ್ಟೇ. ಚರ್ಚೆ ಏನಿಲ್ಲ, ಆಂತರಿಕವಾಗಿ ಆ ರೀತಿ ಏನು ಚರ್ಚೆ ಇಲ್ಲ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ದೈಲಿಗೆ ನಾನು ಹೋಗ್ತೀನಿ, ಅವರು ಹೋಗ್ತಾರೆ, ಒಬ್ಬ ಶಾಸಕರು ಹೋಗ್ಬೋದು. ಅದರ ಅರ್ಥ ಅವರು KPCCಗೆ ಹೋಗ್ಯಾರಂತ ಅವ್ರು ಹೇಳಿದ್ರೆ ಅವ್ರು ಹೇಳಬೇಕು, ಇವನ್ನ ನಾನು ಹೇಳಬಾರ್ದು. ನಾವು ಮಾತ್ರ ಆ ರೇಸ್ನಲ್ಲಿಲ್ಲ. ಪರಾನೇ ಇಲ್ಲ, ವಿರೋಧ ಇಲ್ಲ, ಆ ವಿಷಯನೇ ಇಲ್ಲ ಈ ಸದ್ಯಕ್ಕೆ. ಯಾಕೆ ಅದಕ್ಕೆ ಒತ್ತು ಕೊಡ್ತಾ ಇದ್ದೀರಿ? ಸಂಪುಟ ವಿಸ್ತರಣೆ ನೋಡಿ, ಅದು ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತಿನ್ನು ಅದ್ರ ಬಗ್ಗೆ ನಾನು ಹೇಳೋದ್ರಾಗ ಏನಿದೆ, ಅವರೇ ಅಥಾರಿಟಿ ಅಲ್ವಾ. ಸಾಕಷ್ಟು ಸಚಿವರು ಅದು ಆ ವಿವೇಚನೆ, ಆ ಅಧಿಕಾರ CM ಅವ್ರಿಗಿದೆ. ಅವ್ರು ಯಾರನ್ನ ಬೇಕಾದ್ರೂ ಮುಂದುವರಿಸ್ಬೋದು, ಯಾರು ಬೇಕಾದ್ರೂ ಡ್ರಾಪ್ ಮಾಡ್ಬೋದು. ಅದ್ರ ಬಗ್ಗೆ ಸ್ಪಷ್ಟೀಕರಣ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಕೊಟ್ಟಾರೆ. ಓಕೆ, ಥ್ಯಾಂಕ್ ಯು. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಯಾರು ಬೇಕಾದ್ರನ್ನ ಮುಂದುವರಿಸಬಹುದು, ಬಿಡಬಹುದು ಎಂದು ಹೇಳಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಚೆಗೆ ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಕಿಟಕಿಯ ಸಲುವಾಗಿ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದು ಚಾಕು ಇರಿತವಾದ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದು, ಹಿರೇಬಾಗೇವಾಡಿ ಪೊಲೀಸರು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಬ್ಯಾಗ್ ತಪಾಸಣೆ ಮಾಡಿದ್ರು. ಈಚೆಗೆ ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಕಿಟಕಿಯ ಸಲುವಾಗಿ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದು ಚಾಕು ಇರಿತವಾದ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದು, ಹಿರೇಬಾಗೇವಾಡಿಯ ಪೊಲೀಸರು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳ ಬ್ಯಾಗ್ ತಪಾಸಣೆ ನಡೆಸಿದ್ರು. ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಚುಚ್ಚು ನಿಗ್ರಹ ಘಟಕ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ನಲ್ಲಿ ಯಾವುದೇ ಮಾರಕಾಸ್ತ್ರ ವಸ್ತುಗಳನ್ನು ಇಟ್ಟುಕೊಂಡು ಬರುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದೊಂದು ಚುಚ್ಚು ನಿಯಂತ್ರಣ ತಂಡ ರಚಿಸಲಾಗಿದೆ. ಈ ತಂಡದಲ್ಲಿ 6 ಸಿಬ್ಬಂದಿ ಇರಲಿದ್ದು, ಅವರು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಮಾರುಕಟ್ಟೆ ಪ್ರದೇಶ, ಶಾಲೆ, ಕಾಲೇಜ್ ಸೇರಿ ಜನನಿಬಿಡ ಪ್ರದೇಶಗಳಲ್ಲಿ ಸಂಶಯಾಸ್ಪದವಾಗಿ ಓಡಾಡುವರನ್ನು ತಪಾಸಣೆ ನಡೆಸಲಿದ್ದಾರೆ. ಎಲ್ಲ ಊರಲ್ಲಿ ಹೋಗಿ ನಾವು ಈ ರೀತಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿರೋದಾಗಿದ್ದರೆ ಎಲ್ಲ ಸರ್ಚ್ ಮಾಡ್ತೀವಿ. ನಾವು ನಿಮ್ಮ ಕಡೆ ಯಾವುದೇ ರೀತಿ ಚಾಕು, ಆಮೇಲೆ ತಲವಾರ, ಲವಂಗ ಇರ್ತಾವಲ್ಲ, ಅವ್ರು ಯಾವಾಗ ತಗೋಬಾರ್ದು. ಯಾರು ಆಮೇಲೆ ನೋಡಿರ್ತೀರಿ ನೀವು, ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ಬೋದು. ಒಂದು ನಂಬರ್ ಐತಿ, ಫೋನ್ ಮಾಡ್ಬೋದು. ನಾವು ಬಂದಾದರೆ ಆ್ಯಕ್ಷನ್ ಮಾಡ್ತೀವಿ. ಈಗ ಒಂದು ಬ್ಯಾಗ್ ಚೆಕ್ ಮಾಡಿರೋದ ಸಪೋಸ್ ಏನಾದರೂ ಉಳಿದಂಥ ಐಟಮ್ಗಳು ಚಾಕು ಆರ್ಮ್ ಗೊತ್ತಿಲ್ಲ. ಬರ್ರಿ, ನೀವು ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ ನೀವು.
ಅಲ್ಲದೆ ವಾಹನಗಳನ್ನು ಪರೀಕ್ಷಿಸಲಿದ್ದಾರೆ. ಚಾಕು, ಲಾಂಗ್ ಮಚ್ಚು ಸೇರಿದಂತೆ ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡು ಓಡಾಡಿದ್ರೆ ಅಂತವರ ಮೇಲೆ ರೌಡಿ ಶೀಟರ್ ತೆರೆಯಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಫೈನಾನ್ಸ್ ಕಂಪನಿ ಮತ್ತು ಮನೆ ಮಾಲೀಕನ ಫೈಟ್ನಲ್ಲಿ ಬಾಡಿಗೆ ಇದ್ದ ಕುಟುಂಬಸ್ಥರು ಬೀದಿಗೆ ಬಂದ ಘಟನೆ ಶನಿವಾರ ಬೆಳಗಾವಿ ನಗರದಲ್ಲಿ ಆನಂದವಾಡಿಯಲ್ಲಿ ನಡೆದಿದೆ. ಫೈನಾನ್ಸ್ ಕಂಪನಿ ಮತ್ತು ಮನೆ ಮಾಲೀಕನ ಫೈಟ್ನಲ್ಲಿ ಬಾಡಿಗೆ ಇದ್ದ ಕುಟುಂಬಸ್ಥರು ಬೀದಿಗೆ ಬಂದ ಘಟನೆ ಶನಿವಾರ ಬೆಳಗಾವಿಯ ಆನಂದವಾಡಿಯಲ್ಲಿ ನಡೆದಿದೆ. 3 ಲಕ್ಷದಂತೆ ಲೀಸ್ ಪಡೆದು 3 ಕುಟುಂಬಗಳು ವಾಸವಿದ್ವು. ಮನೆ ಮಾಲೀಕ ಬಳಿರಾಮ್ ಕಟಾಂಬ್ಳೆ ಎಂಬಾತನಿಂದ ಲೀಸ್ ಪಡೆದಿದ್ದ ಕುಟುಂಬಗಳು 2 ಮಹಡಿಯ ಮನೆ ಮೇಲೆ ಹಿಂದೂಜಾ ಫೈನಾನ್ಸ್ನಲ್ಲಿ 26 ಲಕ್ಷ ಸಾಲ ಪಡೆದಿದ್ದ. 5 ವರ್ಷದ ಹಿಂದೆ ಸಾಲ ಪಡೆದುಕೊಂಡಿದ್ದ ಮಾಲೀಕ ಬಳಿರಾಮ್ ತಾಯಿಗೆ ಕ್ಯಾನ್ಸರ್ ಆಗಿದ್ದರಿಂದ ಸಾಲದ ಕಂತುಗಳನ್ನು ಕಟ್ಟಲು ಆಗ್ತಿರಲಿಲ್ಲ. ಸಾಲ ಮರುಪಾವತಿ ಮಾಡದಿದ್ದಕ್ಕೆ ಕೋರ್ಟ್ಗೆ ಹೋಗಿದ್ದ ಹಿಂದೂಜಾ ಫೈನಾನ್ಸ್ 1 ತಿಂಗಳಲ್ಲಿ ಸಾಲ ಮರುಪಾವತಿ ಮಾಡುವುದಾಗಿ ಮನವಿ ಮಾಡಿದ್ರು. ಆದ್ರೂ ಮನೆ ಸೀಸ್ ಮಾಡಲು ಬಂದ ಫೈನಾನ್ಸ್ ಕಂಪನಿ ಮನೆ ಖಾಲಿ ಮಾಡುವಂತೆ ಬಾಡಿಗೆದಾರರಿಗೆ
ಫೈನಾನ್ಸ್ ಸಿಬ್ಬಂದಿ ಸೂಚನೆ ನೀಡಿದೆ. ಲೀಸ್ಗೆ ಕೊಟ್ಟ ಹಣವೂ ಇಲ್ಲ, ಬಾಡಿಗೆ ಇರಲು ಮನೆಯೂ ಇಲ್ಲ. ಏಕಾಏಕಿ ಮನೆ ಖಾಲಿ ಮಾಡುವ ಪರಿಸ್ಥಿತಿ ಬಂದಿದೆ. ಈಗ ಬೀದಿಗೆ ಬಂದಿದ್ದೇವೆ ಅಂತ ಅಳಲು ತೋಡಿಕೊಂಡ ಬಾಡಿಗೆದಾರರು. ನಾವು 3 ವರ್ಷದ ಲೀಸ್ ಮ್ಯಾಗ ಇಲ್ಲೇ ಒಂದು 3,50,000 ಕೊಟ್ಟು ಓನರ್ಗೆ ನಾವು ಲೀಸ್ ಮ್ಯಾಗ ತೊಗೊಂಡ್ರಿ ಮನೆ. ನಮ್ಮ ಥರ 3 ಫ್ಯಾಮ್ಲಿ ಅದಾವೆ. ಬಟ್ ಇವಾಗ ಬ್ಯಾಂಕ್ನವ್ರು ಬಂದು ಫೈನಾನ್ಸ್ದವ್ರು ಇಂಡಸ್ ಅಂತ ಬ್ಯಾಂಕ್ನವ್ರು ಬಂದು ಸೀಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಅವರು ನಾವು ಓನರ್ಗೆ ನಿಮಗೆ ಬಿಟ್ಟಿದ್ದು ನಾವು ಎಲ್ಲಿ ಹೋಗೋಣ ಅಂತಂದ್ರೆ ನಮಗೇನು ಕೇಳಬೇಡ್ರಿ, ಅದ ಓನರ್ ಜೊತೆ ಮಾತಾಡ್ರಿ, ನಮ್ದು ಕೋರ್ಟ್ನಿಂದ ಆರ್ಡ್ರ್ ಬಂದೈತಿ, ನಾವು ಸೀಸ್ ಮಾಡತ್ತು ಅಂತ ಅವ್ರು ಅನ್ನತ್ತಾರೆ. ಈಗ ನಾವು ಇಲ್ಲಿಯವರಲ್ಲ, ನಾವು ಗೋಕಾಕ್ ಫಾಲ್ಸ್ ಕೊನ್ನೂರದವ್ರು. ಈಗ ಅವ್ರು ಸೀಸ್ ಮಾಡಿಕೊಂಡು ಹೊರಗಡೆ ತೆಗೆದ್ರೆ ನಾವು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾಯಿಲ್ಲ ಸರ್. ಮತ್ತು ಓನರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ನಾವು ಇವಾಗ 2 ಲಕ್ಷ ತುಂಬ್ತೀವಿ, ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿರಿ, ನಾವು 1 ತಿಂಗ್ಳದಾಗ ಎಲ್ಲ ಸೆಟಲ್ ಮಾಡ್ತು ಅಂತ ಓನರು ಬ್ಯಾಂಕ್ನವ್ರ ಜೊತೆ ಇದು ಮಾಡತ್ತಾರಿಗೆ ಅವರು ಒಪ್ಪೋಗ್ತಾ ಇರಲಿಲ್ಲ. 3,50,000 ನಾವು 3 ವರ್ಷಕ್ಕೆ ಲೀಸ್ ಮ್ಯಾಗ ತೊಗೊಂಡ್ರಿ. ಓನರ್ ಅಂತಾರೆ ನಾವು ಕೊಡ್ತೀವಪ್ಪ, ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣತ್ತಾರೆ ಓನರ್. ಹಾಂ, ಬ್ಯಾಂಕ್ನವ್ರೆ ಖಾಲಿ ಮಾಡೋಣತ್ತಾರೆ ಇಮಿಡಿಯೇಟ್ಲಿ. ಮತ್ತು ಖಾಲಿ ಮಾಡಲಿಲ್ಲ ಅಂದ್ರೆ ನಾವು ಬೇರೆ ರೀತಿಯಿಂದ ಖಾಲಿ ಮಾಡಿಸ್ಬೇಕಾಗ್ತೈತಿ, ನೀವು ಸಾಮಾನು ತೊಗೊಂಡು ಹೊರಗೆ ಬಿಡ್ರಿ ಅನ್ನತ್ತಾರೆ. ನಾವು ಒಬ್ಬರು ಗಂಡ ಹೆಂಡತಿ, ಒಂದು 2 ಮಕ್ಕಳು ಅದಾವೆ ಸಣ್ಣ. ಅದೇ ಎಲ್ಲಿ ಹೋಗೋದು ನಮ್ಗೆ ದಿಕ್ಕು ತೋರಿಸ್ವತ್ರಿ. ಈಗ ಅವ್ರು ಖಾಲಿ ಮಾಡ್ಸಂತಾರೆ, ಓನರ್ ನೋಡ್ರೆ ನಮ್ಗೆ ಟೈಮ್ ಕೊಡೋಣತ್ತಾರೆ. ಇವಾಗ ನಾವು ಇಬ್ಬರು ನಡಕ್ಕೆ ನಾವು ಸಿಕ್ಕೊಂಡ ನಾವು 3,50,000 ಇನ್ನೊಬ್ಬರ ಕಡೆ ಸಾಲ ತೆಗೆದ ನಾವು ಲೀಸ್ ಮ್ಯಾಗ ಅದಾವೆ ರೀ. ಪೂರ ಬಿಲ್ಡಿಂಗ 3 ಫ್ಯಾಮ್ಲಿ ಅದಾವೆ ರೀ. ತೆಳಗಡೆ ನಾವು ಮಿಡಲ್ ಮತ್ತು ಮೇಲ್ಗಡೆ ಒಬ್ಬರು 3 ಫ್ಯಾಮ್ಲಿಗೆ 3 ಸೀಸ್ ಮಾಡತ್ತಾರೆ ರೀ. ಅದೇ ಏನು ನಮ್ಗೆ ಗೊತ್ತಾಗ್ವತ್ತು ಸರ್, ಏನು ಗೊತ್ತಾಗಲಿಕ್ಕೆ ನಾವು ನಿಮ್ಮನ್ನು ಕರೆಸಿದ್ವಿ ಸರ್. ಅದೇ ಇದು ಯಾವ ಥರ ಅದನ್ನು ನಮ್ಗೆ ಮುಂದಿಂದ ಏನು ಗೊತ್ತಿಲ್ಲ. ಓನರ್ ಕೇಳತ್ತಾರೆ, ರಿಕ್ವೆಸ್ಟ್ ಮಾಡತ್ತಾರೆ ಅವ್ರ ಜೊತೆ, ನಾವು 1 ತಿಂಗಳು ಟೈಮ್ ಕೊಡ್ರಿ, ನಿಮ್ದೆಲ್ಲ ಅವ್ರದ್ದು ನಿಮ್ದೆಲ್ಲ ನಾವು ಡೀಲ್ ಬಗ್ಗೆ ಹಾಂ ಕೇಳಕ್ಕೆ ರೆಡಿ. ಕೋರ್ಟ್ ಆರ್ಡ್ರ್ ಐತೆ ಅನ್ನತ್ತಾರೆ. ನಮ್ಗೆ ಧೈರ್ಯ ಇಲ್ಲ ರೀ, ನಾವು ಹೋಗಂಗಿಲ್ಲ ಅನ್ನೋದು, ನಾವು ಇಲ್ಲೇ ಇರ್ತೀವಿ, ನಮ್ಮ ಸೀಸ್ ಮಾಡ್ಕೊಂಡು ಹೋಗ್ರಿ ಅನ್ನೋದು. ಮತ್ತು ಅವ್ರಿಗೆ ಇಲ್ಲ ನಮ್ಗೇನು ನಾವು ಯಾರದ್ದು ಮಾತು ಕೇಳಂಗಿಲ್ಲ, ಸೀಸ್ ಮಾಡ್ಕೋತೀವಿ, ನಾವು ಈಗ ನಾವು ಹೆಂಗಾರು ಮಾಡಿ ನೀವು ಖಾಲಿ ಮಾಡಿರಿ 4 ಮಟ್ಟ ಅಂತ ನಮ್ಗೆ ಟೈಮ್ ಕೊಟ್ಟು ಹೋದ್ರಿ ಅವ್ರು. ಈಗ ಓನರ್ ಬಂದಾರಿ, ಓನರ್ ಫೋನ್ ಮ್ಯಾಗ ಅಲ್ಲಿ ಇಲ್ಲಿ ಮಾತಾಡೋದಕ್ಕೆ ಏನು ಅವ್ರಿಗೆ ಅಡ್ಜಸ್ಟ್ ಆಗೋದು ಅಮೌಂಟ್ ಒಂದು 2 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡ್ಯಾರ. ಹಾಂ ರೀ, ಎಲ್ಲಿ ಹೋಗಿ ದಾರಿ ಇಲ್ಲ ರೀ ನಮ್ಗೆ, ರೊಕ್ಕೂ ಇಲ್ಲ ಮನೇನೂ ಇಲ್ಲ, ಹಿಂಗಾಗಿ ಆಗೈತೆ ರೀ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಶನಿವಾರ ಪಂಡಿತ್ ಭೀಮ್ಸೇನ್ ಜೋಶಿ ಉದ್ಯಾನವನವನ್ನ ಕ್ಯಾಂಟೋನ್ಮೆಂಟ್ ಬೋರ್ಡ್ ಅಧ್ಯಕ್ಷ ಬ್ರಿಗೇಡಿಯರ್ ಜಾಯ್ದೀಪ್ ಮುಖರ್ಜಿ ಉದ್ಘಾಟಿಸಿದರು. ಕ್ಯಾಂಪ್ ಪ್ರದೇಶದಲ್ಲಿ ಇಂದು ಪಂಡಿತ್ ಭೀಮ್ಸೇನ ಜೋಶಿ ಉದ್ಯಾನವನ ಉದ್ಘಾಟನೆ ಮಾಡಿ ಸಸಿ ನೆಟ್ಟು ಮಾತನಾಡಿದರು. ಕ್ಯಾಂಟೋನ್ಮೆಂಟ್ ಬೋರ್ಡ್ ಅಧ್ಯಕ್ಷ ಬ್ರಿಗೇಡಿಯರ್ ಜಾಯ್ದೀಪ್ ಮುಖರ್ಜಿ ಇಲ್ಲಿ ಉದ್ಯಾನವನವನ್ನ ಮಾಡುವುದರ ಕುರಿತು ಬಹಳಷ್ಟು ಜನಗಳ ಹಿಂದೆಯೇ ನಿರ್ಧರಿಸಲಾಗಿತ್ತು. ಕ್ಯಾಂಟೋನ್ಮೆಂಟ್ ಜನರೊಂದಿಗೆ ಉತ್ತಮವಾದ ಉದ್ಯಾನವನ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಪರಿಸರದ ದೃಷ್ಟಿಯಿಂದ ಸಾಕಷ್ಟು ಅಭಿವೃದ್ಧಿ ಪಡಿಸಲಾಗುವುದು. ಅಂತಾರಾಷ್ಟ್ರೀಯ ಯೋಗ ದಿನದಂದು ಉದ್ಘಾಟನೆಯಾಗಿದ್ದು ಸಂತಸವಾಗಿದೆ. जैसे आप सबने सुना ही है, ये जो कंसेप्चुलाइज हुआ था ये काफ़ी पहले हम लोगों ने किया था. सीईओ साहब का आइडिया था कि यहाँ पे जितने ओपन एरियाज हैं इनको ऐसे तरह से हम इसको डेवलप करें ताकि नेचर का ग्रोथ हो और हमारे कैंटोनमेंट के जो निवासी हैं उनको एक जगह मिले वॉकिंग के लिए, चाहे नेचर अप्रिशिएट करने के लिए, गार्डनिंग के लिए, फिटनेस के लिए. इसी को मद्देनजर रखते हुए हमने जगह जगह पे डेवलप किए हैं जितने भी ओपन स्पेसेस थे और उसके फलस्वरूप आज ये है. और व्हाट बेटर डे देन इंटरनेशनल योगा डे जब हम इसका इनॉग्रेट कर रहे हैं. यहाँ पे फिजिकल फिटनेस को इतना हम महत्व देते हैं, इसके लिए आज का दिन हमने चुना है. नाम पंडित भीमसेन जोशी जी ರಾಜ್ಯದ ಹೆಮ್ಮೆಯ ಹಿಂದೂಸ್ತಾನಿ ಸಂಗೀತಗಾರ ಪಂಡಿತ್ ಭೀಮ್ಸೇನ್ ಜೋಶಿ ಅವರ ಹೆಸರಿಟ್ಟಿರುವುದು ಹೆಮ್ಮೆಯ ವಿಷಯವೆಂದು ಹೇಳಿದರು. ರಾಜಕೀಯ ಮುಖಂಡರು ಸೇರಿದಂತೆ ಹಲವಾರು ಸರ್ಕಾರದಿಂದ ಈ ಕಾರ್ಯ ನೆರವೇರಿತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ये जो इनिशिएटिव उन्होंने लिया है वो बहुत अच्छा लगा, क्योंकि मैं आते हुए देखता था कि ये ऐसा सूखा पड़ा है, इतनी अच्छी जगह है, सेंट्रल से अच्छी है. बट ये काम जो सतीश साहब ने उन्होंने सबका तारीफ किया, सब कुछ किया, तो फॉलो अप करके हम लोगों से करना, दोनों से बात करना, खुद जाना, दिन में 5-5-6 फोन आता था. ऐसे कोई डेडिकेशन काम करे तभी ये काम बनता है.
और उनका जो ये था कि अपन ने भीमसेन जोशी का जो अपन म्यूजिक लगाए वो लोगों के लिए जो आएगा द फर्स्ट काइंड ऑफ गार्डन व्हाट यू हैव सीन इन बेलगाम। ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಸುಹಾಸ್ ಚಂಡಕ್, ವಿಜಯ್ ಶಿದ್ದಾಳ್, ಅಭಿಯಂತರ ಸತೀಶ್ ಮನ್ನೂರ್ಕರ್, ಸುಧೀರ್ ತುಪೇಕರ್, ವಿಜಯ್ ಮೋರೆ, ಡಾಕ್ಟರ್ ಅನಿಗೋಳ್, ಸಾಜಿದ್ ಶೇಖ್, ಡಾಕ್ಟರ್ ರಹಿಲಾ ಶೇಖ್, ರಿಜ್ವಾನ್ ಬೇಪಾರಿ ಮತ್ತು ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಮೀನಿನಲ್ಲಿ ರೈತ ಕೆಲಸ ಮಾಡುವ ವೇಳೆ ಹಾವು ಕಚ್ಚಿ ಮೃತಪಟ್ಟ ಘಟನೆ ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ಶನಿವಾರ ನಡೆದಿದೆ. ಜಮೀನಿನಲ್ಲಿ ರೈತ ಕೆಲಸ ಮಾಡುವ ವೇಳೆ ಹಾವು ಕಚ್ಚಿ ಮೃತಪಟ್ಟ ಘಟನೆ ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ಶನಿವಾರ ನಡೆದಿದೆ. ರವೀಂದ್ರ ಕಾಂಬಳೆ 38 ವರ್ಷ ಎಂಬಾತ ಹಾವು ಕಚ್ಚಿ ಮೃತಪಟ್ಟ ರೈತ. ಎಂದಿನಂತೆ ಇಂದು ಬೆಳಗ್ಗೆ ಜಮೀನಿಗೆ ಕೆಲಸಕ್ಕೆ ಹೋಗಿದ್ದ ರವೀಂದ್ರ ಗೆಣಸು ಹಚ್ಚುತ್ತಿದ್ದ. ಗೆಣಸಿನ ಬಳ್ಳಿ ಕೆಳಗೆ ಇದ್ದ ಹಾವು ಬಳ್ಳಿ ಮೇಲೆತ್ತುವಾಗ 2 ಬಾರಿ ಕೈಗೆ ಕಚ್ಚಿದೆ. ತಕ್ಷಣ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ರು. ಮಾರ್ಗ ಮಧ್ಯದಲ್ಲಿ ರವೀಂದ್ರ ಮೃತಪಟ್ಟಿದ್ದಾನೆ. ಇವತ್ತ ಗೆಣಸಿನ ಹಾಳೆ ಹಚ್ಚಕ್ ಹೋಗವ್ರಿದ್ರ ಅವ್ರ ಅದ್ರ ಸಲುವಾಗಿ ಹಾಳೆ ಹಚ್ಬೇಕಾದ್ರ ಮೊದ್ಲದ್ ಇದಾಗ ಕಿತ್ಬೇಕಾಕತ್ರಿ. ಅದ್ ಕಿತ್ತಾಗ ಹೋದಾಗ ಹಾವು ಕಡ್ದಿತ್ರಿ. ಮುಂಜಾನೆ ಏನ್ರ 10-10 ಸುಮಾರ್ಕ್ರಿ. ಎಲ್ಲಿ ಕಡ್ದಿತ್ತು? ಅವ್ರು ಹೊಲ್ದಾಗ್ರಿ. ಬೆಳವಟ್ಟಿ ಊರ್ರಿ. ಅವ್ರ ಬೆಳವಟ್ಟಿ ತಾಲೂಕಾ ಜಿಲ್ಲಾ ಬೆಳಗಾವಿ. ಏನ್ ಬೇಕಿದ್ರಿ ಹೊಲ್ದಾಗ? ಗೆಣಸ್ ಹಚ್ಚಾಗ ಇವತ್ತು ಹೊಟ್ಟಿದ್ರ ಅವ್ರು. ಸ್ವೀಟ್ ಪೊಟ್ಯಾಟೊ. ಹಾ, ಈಗೆಲ್ಲ ಮಳಿ ಚಲೋ ಆಗೈತಿ, ಬಿತ್ತನೆ ಮಳಿ ಎಲ್ಲಾ ಚಾಲೂ ಆಗೈತ್ರಿ. ಹೊಲ್ದಾನು ಕೆಲಸ ಜೋರ. ಅದಕ್ಕಾಗಿ ಮನ್ಯಾಗ ಎಲ್ಲಾರ್ಗು ಹೇಳಿ ಬಂದಿದ್ರು ಇವತ್ತು ಹೋಗಿ ಹಾಳೆ ಹಚ್ಚೋಣ ಅಂತ. ಅವ್ರ ಹಾಳೆ ಹಚ್ಚೋ ಸಲುವಾಗಿ ಅದ್ ಬಳ್ಳಿ ಕಿತ್ತಾಕ್ ಹೋಗಿತ್ರಿ. ಅವಾಗ ಅದ ಹಾವು ಕಡ್ದಿದ್ರಿ. ಜಗತ್ ಮೇಲೆ ಇದಾಗ್ಯಾರಿ ಅಥವಾ ಹಾಸ್ಪಿಟ್ಲಿಗೆ? ಇಲ್ರಿ, ಜಗತ್ ಮಂದ ಅಂದ್ರೆ ಏನು ಇಲ್ಲ. ಅಲ್ಲಿಂದ ಮೇನ್ ರೋಡ್ ದಿಂದ 1.5 ಕಿಲೋಮೀಟರ್ ಹೊಲ ಒಳಗೈತಂತ್ರಿ ಅವ್ರದ. ಅಲ್ಲಿಂದ ಒಂದ್ 4 ಜನ ಎಲ್ಲಾರು ಕೂಡಿ ಇಲ್ಲಿ ಕರ್ಕೊಂಡ್ ಬರ್ಬೇಕಾದ್ರ ಡೆತ್ ಆಯ್ತು. ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ರೈತರ ಸಹಕಾರದಿಂದ ಬೆಳೆಯುತ್ತಿದೆ. ಈ ಸಂಸ್ಥೆಯಿಂದ ಕಳೆದ 2 ವರ್ಷದಿಂದ ಹೊಸ ತಳಿಯ ಕಬ್ಬುಗಳನ್ನ ಸಂಶೋಧನೆ ಮಾಡಿ ರೈತರಿಗೆ ಕೊಟ್ಟಿದ್ದೇವೆ ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ರೈತರ ಸಹಕಾರದಿಂದ ಬೆಳೆಯುತ್ತಿದೆ. ಈ ಸಂಸ್ಥೆಯಿಂದ ಕಳೆದ 2 ವರ್ಷದಿಂದ ಹೊಸ ತಳಿಯ ಕಬ್ಬುಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ಕೊಟ್ಟಿದ್ದೇವೆ ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಸಕ್ಕರೆ ಮತ್ತು ಏತನಾಳ 2 ಉತ್ಪಾದನೆ ಹೆಚ್ಚಾಗುತ್ತಿದೆ. ದೇಶದಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಎಂದರು. ಈ ವರ್ಷ ಉತ್ತಮ ಮಳೆಯಾಗಿರುವುದರಿಂದ 6 ಲಕ್ಷ ಹೆಕ್ಟೇರ್ ಕಬ್ಬು ಬೆಳೆಯಬಹುದಾಗಿದೆ. ಮುಂದಿನ ವರ್ಷದಲ್ಲಿ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯಲ್ಲಿ ನೀರಿನ ಕೊರತೆ ಇರೋದ್ರಿಂದ 150 ದಿನ ಮಾತ್ರ ಕಬ್ಬು ನೀರುಣಿಸಲು ಸೂಚಿಸಿದ್ದೇವೆ ಎಂದರು. ಈಗ ನಮ್ಮ ನಿಜಲಿಂಗಪ್ಪ ಸಂಸ್ಥೆ ಬಹುತೇಕ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಸಹಕಾರದಿಂದಾಗಲಿ ರೈತರ ಸಹಕಾರದಿಂದಾಗಲಿ ಈ ಸಂಸ್ಥೆ ಇವತ್ತು ಬೆಳೀತಾ ಇದೆ. ಈಗಾಗಲೇ ಈ ಸಂಸ್ಥೆ ಕಳೆದ 2 ವರ್ಷದಲ್ಲಿ ಅನೇಕ ಆ್ಯಕ್ಟಿವಿಟಿಗಳನ್ನು ನಾವು ಮಾಡಿದ್ದೀವಿ. ಹೊಸ ತಳಿಗಳ ಕಬ್ಬುಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ಕೊಡ್ತಕ್ಕಂಥದ್ದು ಮತ್ತು ಅವರು ಯಾವ ರೀತಿ ಬೆಳಿಬೇಕಂತಕ್ಕಂಥದ್ದು. ಜೊತೆಗೆ ಕರ್ನಾಟಕದಲ್ಲಿ ಸಕ್ಕರೆ ಮತ್ತು ಇಥೆನಾಲ್ 2 ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು ನಾವು 3ನೇ ಸ್ಥಾನದಲ್ಲಿದ್ದೀವಿ. ಈ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ ಪುನಃ 6 ಲಕ್ಷ ಹೆಕ್ಟೇರ್ನಷ್ಟು ಕಬ್ಬನ್ನು ನಾವು ಬೆಳಿಬೋದು ಈ ವರ್ಷ ಅಂತೇಳಿ ಒಂದು ಅಂದಾಜು ಮಾಡಿದ್ದೀವಿ. ಮುಂದಿನ ವರ್ಷ ಪ್ರತಿಯೊಂದು ಕಾರ್ಖಾನೆಗಳು ಇತ್ತೀಚಿನ ದಿನಮಾನಗಳಲ್ಲಿ ನೀರಿನ ಕೊರತೆ ಇರೋದ್ರಿಂದ 120ರಿಂದ 150 ದಿವಸ ಮಾತ್ರ ಕಬ್ಬು ನುರಿಸ್ತಾ ಇದ್ದು. 120 ದಿವಸ ಮ್ಯಾಕ್ಸಿಮಮ್. ಆದರೆ ಈ ಸರ್ತಿ ಮಿನಿಮಮ್ ಒಂದು 150 ದಿವಸ ಕಬ್ಬು ನುರಿಸ್ತಕ್ಕಂಥ ವಾತಾವರಣ ಇಡೀ ರಾಜ್ಯದಲ್ಲಿದೆ. ಒಳ್ಳೆ ರೀತಿ ಸಕ್ಕರೆ ಉತ್ಪಾದನೆ ಆಗ್ತದೆ, ಇಥೆನಾಲ್ ಕೂಡ ಉತ್ಪಾದನೆ ಆಗ್ತದೆ. ಒಂದೇ ಒಂದು ನನ್ನ ಮನವಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಕ್ಕರೆಯನ್ನು ನಿರ್ಯಾತ್ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಕಾರ್ಖಾನೆಗಳಿಗೆ. ಯಾಕಂದರೆ ಆ ಕಾರ್ಖಾನೆಗಳಿಗೆ ಏನಾದರೂ ಸ್ವಲ್ಪ ದುಡ್ಡು ಗಿಟ್ಟಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತದೆ. ಅದನ್ನು ಕಳೆದ 2-3 ವರ್ಷದಿಂದ ನಿರ್ಯಾತ್ ಬಂದ್ ಮಾಡಿದ್ರು. ಮೊನ್ನೆ ಮಾತ್ರ ಸ್ವಲ್ಪ ದಿವಸದ ಮಟ್ಟಿಗೆ ನಿರ್ಯಾತ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ರು, ಅಷ್ಟು ಮಾತ್ರ
ಅದರಿಂದ ಕಾರ್ಖಾನೆಗಳು ಸ್ವಲ್ಪ ಬದುಕೊಂಡು ಕೇಂದ್ರ ಸರ್ಕಾರ ಸಕ್ಕರೆಯನ್ನು ನಿರ್ಯಾತ್ ಮಾಡಲು ಅನುಮತಿ ನೀಡಬೇಕು. ಎಕ್ಸ್ಪೋರ್ಟ್ ಮಾಡಿದ್ರೆ ಉತ್ತಮ ಬೆಳೆ ಬರಲು ಸಾಧ್ಯ. ಇದರಿಂದ ಸಕ್ಕರೆ ಕಾರ್ಖಾನೆಗಳು ಉಳಿಯಲು ಸಾಧ್ಯ. ಇದನ್ನು ಕೇಂದ್ರ ಸರ್ಕಾರ ಮಾಡಬೇಕು ಎಂದರು. ರಾಜ್ಯದಲ್ಲಿ ರೈತರು ಟೊಮೆಟೊ, ತೊಗರೆ, ಈರುಳ್ಳಿ ಬೆಳೆಗಾರರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಕೇಂದ್ರ ಸರ್ಕಾರ ನಿರ್ಯಾತ್ ಮಾಡಲೇಬೇಕು ಎಂದು ಶಿವಾನಂದ್ ಪಾಟೀಲ್ ಆಗ್ರಹಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಥಣಿ ಹಾಗೂ ಕಾಗವಾಡ ತಾಲೂಕಿನಲ್ಲಿ ಸಹಕಾರಿ ಸಂಘಗಳ ಮೂಲಕ ರೈತರಿಗೆ ಅತಿ ಹೆಚ್ಚು ಸಾಲ ವಿತರಣೆ ಮಾಡಲಾಗುವುದು ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ಪ್ರತಿಯೊಬ್ಬ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಅಥಣಿ ಹಾಗೂ ಕಾಗವಾಡ ತಾಲೂಕುಗಳಲ್ಲಿ ಅತಿ ಹೆಚ್ಚು ಅಂದರೆ 156 ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕ 600 ಕೋಟಿ ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ನೀಡಲಾಗಿದ್ದು, ಇದು ಯಾವುದೇ ತಾಲೂಕು ಆಗಲಿ ಜಿಲ್ಲೆಯಲ್ಲಿ ಆಗಲಿ ಎಷ್ಟು ಪ್ರಮಾಣದ ಸಾಲ ವಿತರಣೆ ಆಗಿಲ್ಲ ಎಂದು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ಅವರು ಶುಕ್ರವಾರ ಕಾಗವಾಡ ತಾಲೂಕಿನ ಕವಲಗುಡ್ಡ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾದ ಕರಿಯೋಗಿ ಸಿದ್ಧ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರು ಕೃಷಿ ಸಹಕಾರಿ ಸಂಘದಿಂದ ಪಡೆದ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸಿ ಗ್ರಾಮೀಣ ಸಹಕಾರಿ ಸಂಘಗಳನ್ನು ಬೆಳೆಸಬೇಕು. ನಮ್ಮ ತಾಲೂಕಿನ ರೈತರು ಹಾಗೂ ಸಹಕಾರಿ ಸಂಘಗಳ ಸಿಬ್ಬಂದಿ ವರ್ಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವುದರಿಂದ ವಸೂಲಾತಿಯಲ್ಲಿಯೂ ಸಹಿತ 100% ಇದೇ ಕವಲಗುಡ್ಡ ಗ್ರಾಮದಲ್ಲಿ ಸಿದ್ಧ ಶ್ರೀ ಅಮರೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಪ್ರಾರಂಭವಾದ ಕರಿಯೋಗಿ ಸಿದ್ಧ ಗ್ರಾಮೀಣ ಸಹಕಾರಿ ಸಂಘದಿಂದ ಸುಮಾರು 150 ಜನ ರೈತರಿಗೆ 75,000ದಂತೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗಿದ್ದು, ಇದರ ಪ್ರಯೋಜನ ಪಡೆದುಕೊಳ್ಳಬೇಕು, ಪ್ರಗತಿ ಹೊಂದಬೇಕು ಎಂದು ಹೇಳಿದರು. ಬೇರೆ ಬೇರೆ ತಾಲೂಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಘಗಳಿಲ್ಲ. ಆದರೆ ಅಥಣಿ ತಾಲೂಕದಲ್ಲಿ ಅತಿ ಹೆಚ್ಚು ಸಂಘಗಳನ್ನು ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಅನೇಕ ಕಡೆ ಸಂಘಗಳನ್ನು ಸ್ಥಾಪನೆ ಮಾಡಿ ಸುಮಾರು 600 ಕೋಟಿಯಷ್ಟು ಹಣ ಇವತ್ತು ಅಥಣಿ ತಾಲೂಕದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಬಡ್ಡಿ ರಹಿತ ಸಾಲವನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಬಹುತೇಕ ಇಂಥ ವ್ಯವಸ್ಥೆ ಬೇರೆ ತಾಲೂಕದಲ್ಲಿ ಆಗಲಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಆಗಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಸಹಕಾರಿ ಚಳವಳಿ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ಧಾರವಾಡ ಜಿಲ್ಲೆಯಲ್ಲಿ. ಶಾಸಕ ರಾಜು ಕಾಗೆ ಮಾತನಾಡಿ, ರೈತರು ಸಹಕಾರ ಸಂಘದಿಂದ ತೆಗೆದುಕೊಳ್ಳುವ ಸಾಲವನ್ನು ಸರಿಯಾದ ಕೆಲಸಗಳಿಗೆ ಉಪಯೋಗಿಸಿ ಪ್ರಗತಿ ಹೊಂದಬೇಕು. ಅದರಂತೆ ಅಮರೇಶ್ವರ ಮಹಾರಾಜರು ಮಠಗಳನ್ನು ಉದ್ಧಾರ ಮಾಡದೆ ಗ್ರಾಮದ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೂ ರೈತರಿಗೆ ಅನುಕೂಲಕ್ಕೆ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಿದ್ದಾರೆ. ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಒಕ್ಕಲ್ತನ ಮಾಡದಿದ್ದ ನಾವು ಒಕ್ಕಲ್ತನ ಮಾಡೋದ ಆಧುನಿಕ ಇವತ್ತು ಯುವಕರು ಹೊರಗೆ ಬಂದು ಬೇರೆ ಬೇರೆ ಬಿಸ್ನೆಸ್, ಇವತ್ತು ಪೆಟ್ರೋಲ್ ಪಂಪ್ ತೆಗಿಲಾಕದಾರ, ಎಷ್ಟು ಮಂದಿ ಬೇರೆ ಬೇರೆ ಉದ್ಯೋಗಗಳಿಗೆ ಹೊಂಟಿದಾರು, ಅರಿವಿ ಅಂಗಡಿ ತೆಗಿಲಾಕದಾರ. ಮಾಡ್ರಿ ಎಲ್ಲರೂ. ರೈತಾಪಿ ಏನಾಗೈತಪ್ಪ ಅಂದ್ರೆ ಬೆಂಬಲ ಬೆಲೆ ಇಲ್ಲ. ನಾವೆಲ್ಲರಿಗೂ ರೈತರಿಗೆ ಬೆಂಬಲ ಬೆಲೆ ಇಲ್ಲ, ನೀರಾವರಿ ಇಲ್ಲ. ಹಿಂಗಾಗಿ ನಾವು ರೈತರು ಕಷ್ಟಪಡ್ತಾ ಇದೀವಿ. ಕಷ್ಟಪಡ್ಲಿಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು, ಸಾಕಷ್ಟು ದಾರಿಗಳಿದಾವೆ, ಅದನ್ನೆಲ್ಲ ತಾವು ಅಳವಡಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಕವಲಗುಡ್ಡದ ಅಮರೇಶ್ವರ ಮಹಾರಾಜರು, ಕವಲಗುಡ್ಡ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಅನುಕೂಲ ಆಗಲು ಇದನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಬಿದ್ಬಿಟ್ಟು 5-6 ಲಕ್ಷ ಗಟ್ಲೆ ಎದಕ್ಕಾತಕ್ಕೆ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು. ಅವ್ರಿಗೇನ್ ಲಾಭ ಇಲ್ಲಿದ್ರಾಗ, ನಿಮಗ್ ಲಾಭ ಆಗೋ ಸಲುವಾಗಿ. ಆದ್ರೂ ಕೂಡ ಜನ ನೀವು ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಲ್ಲ. ನಮ್ ಸ್ವಂತ ಪದರಿಂದ ರೊಕ್ಕ ನಿಮ್ಗೆ ಹಾಕಿ ನಿಮ್ಮನ್ನೊಂದು ಮುಂತರ್ತಕ್ಕಂಥ ಸಂದರ್ಭವಾಗ ಯಾರೋ ಕಿವಿ ಮಾತಿಗೆ ನೀವು ಬೆಲೆ ಕೊಡ್ತೀರಿ ಅಂದ್ರ ನೀವ್ ಯಾವಾಗ ಹೆಸರಾಗ್ತೀರಿ ಅಂತಕ್ಕಂಥ ನೋವು ಕೂಡ ನನಗಾಗ್ತದ. ಅದಕ್ಕೆ ದಯವಿಟ್ಟು ನಾವು ಮಾಡ್ತಕ್ಕಂಥ ಕೆಲಸ ಏನು ತಕ್ಕಿದ್ರೆ ನಮಗ ಪುಣ್ಯಾತ್ಮರ ಮಠ ಕಟ್ಟಿ ಕೊಡೋಕೆ ಓದಲಿಕ್ಕೆ ಹೋಗ್ಬೇಡ್ರಿ, ನಮ್ ಕಾರ್ ಗಾಡಿ ಗದ್ದಲಕ್ಕೆ ಬರ್ಬೇಡ್ರಿ. ಒಟ್ಟಿನ ಮೇಲೆ ನಾನೇನು ಕೇಳಿದ್ರೆ ಸಮಾಜಮುಖಿ ಮಾಡ್ತಕ್ಕಂಥ ಕಾರ್ಯಗಳಿಗೆ ನಿಮ್ ಸದಾಕಾಲ ನಿಮ್ ಕೈ ಜೋಡಿಸ್ತಕ್ಕಂಥ ಕೆಲಸ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಅತ್ಯಂತ ನನಗ, ಯಾಕಂದ್ರೆ ಬಹುತೇಕ ಇವರಿಬ್ರದ್ದು ಇವತ್ತಿನ ಒಡನಾಟಲ್ಲ, ಯಾವಾಗ ಬಹುತೇಕ ನಿಮ್ ರೈತರಿಗೆ ಕರೆಂಟ್ ಮೀಟರ್ಗಳು ಕೊಡ್ಸಾಕತ್ತ, ರೈತರಿಗೆ ಬಿಲ್ ಬರ್ಬೇಕಂತೇಳಿ ಅಂತ ಸಂದರ್ಭದಾಗ ಬೆಳಿ ಬಟ್ಟೆ ಇದ್ದಾಗ ಬಹುತೇಕ ಆ ಟೈಮ್ ನಮ್ಮ ಭಾಗಕ್ಕೆ ಶಾಸಕರಿದ್ರು ಸಾಹೇಬರು. ಅಂತ ಸಂದರ್ಭ ಬಹುತೇಕ ಇವತ್ತು ಕೂಡ ನಮ್ ಕಣ್ ಮುಂದೆ ಬರ್ತದ. ಬಹುತೇಕ ಇಡೀ ಕರ್ನಾಟಕದಾಗ ರೈತರಿಗೆ ಕರೆಂಟ್ ಮೋಟರ್ಗಳಿಗೆ ಬಿಲ್ ಅನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕೀರ್ತಿ ಯಾರಿಗೆ ಸಲ್ತದ ಇಬ್ಬರು ಶಾಸಕರು ಅವತ್ತು ಮಾಡಿರ್ತಕ್ಕಂಥದ್ದು, ಅದ್ರಾಗ ನಾವು ಕೂಡ ಇದ್ದೇವೆ. ಈ ವೇಳೆ ಸಾನ್ನಿಧ್ಯವನ್ನ ಅಮರೇಶ್ವರ ಮಹಾರಾಜರು ವಹಿಸಿದ್ರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಾಯಕ್ ಬಾಗಡಿ, ಶಂಕರ್ ವಾಘಮೋಡೆ, ಬಾಬು ಮೆಂಡಿಗೇರಿ, ಹನುಮಂತ ಸಂಬೋಜಿ, ಮಹಾದೇವ್ ಉಳ್ಳಾಗಡ್ಡಿ, ಶಂಕರ್ ನಂದೇಶ್ವರ್, ರಾವ್ ಸಾಬ್ ಕಾಳೇಲಿ, ಎಬಿ ಪಾಟೀಲ್, ಮಹಾದೇವ್ ಮಾಳಿ, ದೇವಪ್ಪ ಅಮಾನ್ಗಾವೆ, ನಿಜಗುನಿ ಮಗದುಂ, ಅಪ್ಪ ಸಾಬ್ ಚೌಗ್ಲಾ ಸೇರಿದಂತೆ ಅನೇಕರು ಇದ್ರು.
ವಿಜಯ್ ಮಹಾಂತೇಶ್ ಅರ್ಕೇರಿ, ಕನ್ನಡಮ ನ್ಯೂಸ್, ಕಾಗವಾಡ. ಅರ್ಥಪೂರ್ಣವಾಗಿ ಯೋಗ ದಿನಾಚರಣೆ ಆಚರಿಸಿದ ಅಥಣಿ ತಾಲೂಕಿನ ಸಂಬರ್ಗಿ ಸರ್ಕಾರಿ ಶಾಲೆಯ ಮಕ್ಕಳು. ಇಂದು ಜೂನ್ 21 ದೇಶದಾದ್ಯಂತ ಯೋಗದ ಸಂಭ್ರಮ. ಖಾಸಗಿ ಶಾಲೆಗಳನ್ನ ಮೀರಿಸುವಂತೆ ಉತ್ತಮ ಗುಣಮಟ್ಟದ ಶಿಕ್ಷಣ, ಆಟ ಪಾಠದ ಮೂಲಕ ವಿನೂತನ ಹೆಜ್ಜೆಗಳಿಂದ ಮುನ್ನುಗ್ಗುತ್ತಿರುವ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದ ಯೋಗ ದಿನಾಚರಣೆ ಆಚರಿಸಲಾಗುತ್ತದೆ. ಆಸನ ಪ್ರಾಣಾಯಾಮಗಷ್ಟೇ ಅಥವಾ 8 ಅಂಗಗಳಿರುವ ಯೋಗಶಾಸ್ತ್ರವಷ್ಟೇ ಅಲ್ಲದೆ ಅದು ಭಾರತವು ಸಾಕ್ಷಾತ್ಕರಿಸಿಕೊಂಡಿರುವ ಒಂದು ಜೀವನ ದೃಷ್ಟಿಯಾಗಿದೆ. ಯೋಗವೆನ್ನುವ ಪದವನ್ನ ನಾನಾ ಶಾಸ್ತ್ರಗಳು ಬಳಸಿಕೊಂಡಿವೆ. ಹೆಚ್ಚೇಕೆ ಭಗವಾನ್ ಶ್ರೀಕೃಷ್ಣನ ಗೀತೋಪದೇಶವೆಲ್ಲವೂ ಯೋಗಮಯವೇ. ಗೀತೆಯ ಹೇಳುವಂತೆ ನಾವು ಕೈಗೆತ್ತಿಕೊಂಡ ಕಾರ್ಯವನ್ನ ಅತ್ಯಂತ ಕುಶಲವಾಗಿ ನಿರ್ವಹಿಸುವುದು ಯೋಗದ ಒಂದು ನಿರ್ವಚನ. ಜೂನ್ 21ರಂದು ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುವ ಅಂತಾರಾಷ್ಟ್ರೀಯ ಯೋಗ ದಿನದಂದು ಯೋಗದ ಕುರಿತು ಆಸನಕ್ಕಿಂತ ಹೊರತಾದ ಅನುಸಂಧಾನ ನಮಗೆಲ್ಲ ಸಾಧ್ಯವಾದರೆ ಅದು ಯೋಗ ದಿನಾಚರಣೆಯ ಸಾರ್ಥಕತೆಯೇ ಹೌದು. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೊಂದು ಸಣ್ಣದೊಂದು ವಿರಾಮ. थोड़ी सी महकी ऋतु अनोखी है, हल्के हल्के दिल में हलचल जो मचलती है, ये कैसा है समाये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ರಾಮನಗರ ಬಳಿ ಬೈಕ್ ಮತ್ತು ಬಸ್ ಅಪಘಾತದಲ್ಲಿ ಒಬ್ಬರು ಸಾವನ್ನಪ್ಪಿದ್ರೆ ಇನ್ನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾಮನಗರ ಕಾರವಾರ ರಸ್ತೆಯ ದಗಡಿ ಗಣಿಗೆ ಹೋಗುವ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಖಾನಾಪುರದಿಂದ ಜಗಳಬೆಟ್ಟ ಕಡೆಗೆ ಹೋಗುತ್ತಿದ್ದ ಬುಲೆಟ್ ಬೈಕ್ ಸಂಖ್ಯೆ KA22 HJ1193 ಕಾರವಾರದಿಂದ ಬೆಳಗಾವಿ ಕಡೆಗೆ ಹೋಗುತ್ತಿದ್ದ ಕಾರವಾರ ಬೆಳಗಾವಿ ಬಸ್ ಸಂಖ್ಯೆ KA31 F
1657ಗೆ ಎದುರಾಗಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಶ್ಯಾಮಲ್ ಅನಿಲ್ ಪಾಟೀಲ್ ವಯಸ್ಸು 25 ನಿವಾಸಿ ಚೌಹಾನ್ ಗಲ್ಲಿ ಖಾನಾಪುರ ಮತ್ತು ಹಿಂದಿನ ಆಸನದಲ್ಲಿ ಕುಳಿತಿದ್ದ ಜ್ಯೋತಿಬಾ ಗಡ್ಕರಿ ನಿವಾಸಿ ವರ್ಗಡ್ ತಾಲೂಕು ಖಾನಾಪುರ್ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇವರನ್ನ ತಕ್ಷಣ 108 ಆಂಬ್ಯುಲೆನ್ಸ್ ಮೂಲಕ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಗೆ ಕಳುಹಿಸಲಾಯಿತು. ಆದರೆ ಶ್ಯಾಮಲ್ ಪಾಟೀಲ್ ಅವರು ದಾರಿ ಮಧ್ಯೆ ಸಾವನ್ನಪ್ಪಿದ್ರು. ಅಪಘಾತ ಸಂಭವಿಸಿದ ಸ್ಥಳವು ದಗಡಿ ಗಣಿಗೆ ಹೋಗುವ ರಸ್ತೆಯಾಗಿದ್ದು ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಉಂಟಾಗಿವೆ. ಇಂದು ಸಂಭವಿಸಿದ ಅಪಘಾತ ಗುಂಡಿ ತಪ್ಪಿಸಲು ಬೈಕ್ ಸವಾರನು ಎದುರಿನಿಂದ ಬಂದ ಬಸ್ಗೆ ಡಿಕ್ಕಿ ಹೊಡೆದ ಕಾರಣ ಸಂಭವಿಸಿದಾಗ ಪ್ರಾಥಮಿಕ ಮಾಹಿತಿ ನೀಡಲಾಗಿದೆ. ಗಾಡಿ ಇಲ್ಲ ಪುನಾ ಕಾರವಾರ ನೋಡ್ರಿ, ನೀವು ಇದ್ರ ಸಾಕಷ್ಟು ಸ್ಪೀಡ್ ಅಂದ್ರೆ ಲಿಮಿಟ್ ಇಲ್ಲ. ಈ ಟೈಮಿಗೆ ಮತ್ತೆ ಬ್ರೇಕ್ ಆಗೋದಿಲ್ಲ, ಸ್ವಲ್ಪ ಭಾಳ ಬ್ರೇಕ್ ಇದೆ. ನಾನು ನಿಮ್ಗೆ ಟಾರ್ಚರ್ ಅಂತ ಇಲ್ಲ, ನಿಮ್ಗೆ ರಿಕ್ವೆಸ್ಟ್ ನಾನು ನಿಧಾನ ಹೋಗ್ರಿ. ಯಾಕಂದ್ರೆ ಇಲ್ಲಿ ಗಿಡ ಇದನ್ನ ಮತ್ತೆ ಹನುಮಂಗಲಿಂದ ಸ್ಕೂಲ್ ಇದೆ. ಈ ಸ್ಥಳದಲ್ಲಿ ಈ ಹಿಂದೆ ಕೂಡ ಹಲವಾರು ಅಪಘಾತಗಳು ಸಂಭವಿಸಿದೆ ಎಂದು ಜನರು ಹೇಳಿದ್ದಾರೆ. ಈ ಗುಂಡಿಗಳು ದಗಡಿ ಗಣಿಯಿಂದ ಸಂಚರಿಸುವ ಭಾರಿ ವಾಹನಗಳಿಂದ ಉಂಟಾದವು. ಖಾನಿಯ ಮಾಲೀಕರು ಈ ಗುಂಡಿಗಳನ್ನು ತುಂಬಬೇಕೆಂದು ಸ್ಥಳೀಯ ಜನತೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಖಾನಿಯ ಮಾಲೀಕರು ಈ ದೊಡ್ಡ ಗುಂಡಿಗಳನ್ನು ಮುಚ್ಚಬೇಕೆಂದು ಮನವಿ ಮಾಡಲಾಗಿದೆ. ಅಪಘಾತದ ಕುರಿತು ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೈಹಿಕವಾಗಿ ಆರೋಗ್ಯವಾಗಿರಬೇಕು. ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ. ಮನಸ್ಸು ಯಾವಾಗ ಸದೃಢವಾಗಿರುತ್ತದೆಯೋ ಆವಾಗ ಮಾತ್ರ ಮನಸ್ಸು ಕಲಿಕೆಗೆ ಪೂರಕವಾಗಿರುತ್ತದೆ ಎಂದು ಗೋಕಾಕ್ದಲ್ಲಿ ಯೋಗ ದಿನಾಚರಣೆ ಮಾಡಿದ್ರು. ಗೋಕಾಕ್ ತಾಲೂಕಿನ ಕೊಣ್ಣೂರಲ್ಲಿ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಎಲ್ಕೆ ತೋರಣಗಟ್ಟಿ ಇವರು ಆಚಾರ್ಯ ಶ್ರೀ ಶಾಂತಿಸಾಗರ ತಪೋವನ ಶಿಕ್ಷಣ ಸಂಸ್ಥೆಯಲ್ಲಿ 11ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನದಂದು ಸಸಿಗೆ ನೀರು ಉಣಿಸಿ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ತುಂಬಾ ಪ್ರಯೋಜನಕಾರಿ. ಇದು ದೇಹವನ್ನು ರೋಗಮುಕ್ತವಾಗಿರಿಸುವುದಲ್ಲದೆ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಯೋಗದ ವಿಷಯದಲ್ಲಿ ಭಾರತವು ಒಂದು ರೀತಿಯಲ್ಲಿ ವಿಶ್ವಗುರುವಾಗಿದೆ. ಭಾರತವು ಯೋಗದ ಮೂಲಕ ಸಾಂಸ್ಕೃತಿಕ ಏಕತೆಯನ್ನು ಉತ್ತೇಜಿಸಿದೆ. ಅದಕ್ಕಾಗಿ ದಿನಾಲೂ ಎಲ್ಲರೂ ಯೋಗ ಮಾಡಬೇಕೆಂದು ಹೇಳಿದರು. ಮಾನಸಿಕ ಆರೋಗ್ಯ ಇರಬೇಕು. ದೈಹಿಕವಾಗಿ ನಾವು ಆರೋಗ್ಯವಿದ್ದಾಗ ಮಾತ್ರ ಅದು ಆರೋಗ್ಯ ಮಾಡಿಸ್ಕೊತಾ ಇದೆ. ಅದಕ್ಕಾಗಿ ಮಕ್ಕಳೇ, ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರ್ತದೆ. ನಮ್ಮ ಸದೃಢವಾದ ಶರೀರ ಇತ್ತಪ್ಪ ಅಂತಂದ್ರೆ ಸದೃಢವಾದ ಮನಸ್ಸು ಇರ್ತೈತಿ ಅಂತ ಅರ್ಥಕ್ಕೆ ನೀವು ಬರ್ಬೇಕು. ಯಾಕಂದ್ರೆ ಮನಸ್ಸು ಯಾವಾಗ ಸದೃಢವಾಗ್ತೈತೋ ಅವಾಗ ಕಲಿಕೆಗೆ ಪೂರಕವಾಗಿ ಕೆಲಸ ಆಗ್ತಿರ್ತೈತಿ. ಯಾಕಂದ್ರೆ ಪತಂಜಲಿ ಮಹರ್ಷಿಗಳು ಏನ್ ಹೇಳಿದ್ರಪ್ಪ ಅಂತಂದ್ರೆ ಅಷ್ಟಾಂಗ ಯೋಗಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅಷ್ಟಾಂಗ ಯೋಗಗಳಂದ್ರು ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತಾ ಇದ್ರು. ಇವುಗಳನ್ನ ನಾವು ದಿನನಿತ್ಯ ಮಾಡ್ಬೇಕಾಗ್ತತಿ. ಅಟ್ಲೀಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವೇಳೆ ಅಭಾವ ಇದ್ದಾಗ ಕೂಡ ಸೂರ್ಯ ನಮಸ್ಕಾರ ಅಂತ 12 ಆಸನಗಳನ್ನ ನೀವು ಮಾಡಿದ್ದೇ ಆದರೆ ನಿಮ್ಮ ಶರೀರ ಯಾವಾಗಲೂ ಸದೃಢವಾಗಿರ್ತದೆ. ನಂತರ ಶಾಂತಿಸಾಗರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ತಾಡಾಸನ, ಪ್ರಾಣಾಯಾಮ, ನಟರಾಜಾಸನ, ಸೂರ್ಯ ನಮಸ್ಕಾರಗಳಂತಹ ಯೋಗಗಳ ಹಲವಾರು ಆಸನಗಳನ್ನು ಅತಿ ಉತ್ಸಾಹದಿಂದ ಮಾಡಿದ್ರು. ಶಾಲಾ ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯ ಶಿಕ್ಷಕಿ ಸುಧಾ ಪೂಜೇರಿ ಇವರು ಯೋಗದ ವಿದ್ಯಾರ್ಥಿಗಳಿಗೆ ಮಹತ್ವವನ್ನು ತಿಳಿಸಿದ್ರು. ಸರ್ಕಾರಿ ಶಾಲೆಯ ದೈಹಿಕ ಶಿಕ್ಷಕಿ ಬೋರ್ಜಿಯವರು ಮಕ್ಕಳಿಂದ ಯೋಗ ಪ್ರತಿಜ್ಞೆ ಮಾಡಿಸಿ ಆಸನಗಳ ಉಪಯೋಗ ತಿಳಿಸುತ್ತಾ ಆಸನಗಳನ್ನು ಹೇಳಿ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಚಿನ್ನಪ್ಪ ಚೌಗ್ಲಾ, ಶಿಕ್ಷಕಿಯರಾದ ಭಾರತಿ ಮಸೂತಿ, ನೇತ್ರಾವತಿ ಮಾಳಗಿ, ಮಹೇಶ್ವರಿ ಸಿದ್ದನ್ನವರ್ ಸೇರಿದಂತೆ ಇನ್ನುಳಿದ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಯೋಗದ ಆಸನಗಳನ್ನು ಉತ್ಸಾಹದಿಂದ ಮಾಡಿದ್ರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಸಾಗರ್ ನಗರ ಅಂಗನವಾಡಿ 9ರ ಆವರಣದೊಳಗೆ ಹಣದ ವಿವಾದದ ಹಿನ್ನೆಲೆಯಲ್ಲಿ ಯುವಕನೊಬ್ಬನ ಹಿಂಭಾಗದಿಂದ ಡ್ರ್ಯಾಗನ್ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ.
ಜೂನ್ 20 ಶನಿವಾರ ರಾತ್ರಿ 10:30 ಸುಮಾರಿಗೆ ಕುಡಚಿ ಪಟ್ಟಣದ ಸಾಗರ್ ನಗರದಲ್ಲಿ ಈ ಘಟನೆ ನಡೆದಿದೆ. ಪ್ರಕರಣದ ಆರೋಪಿಯೊಬ್ಬ ರಾತ್ರಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಮೃತನು ಯಾಸಿನ್ ರಾಜಾ ಜಾತ್ಕರ್ 22 ಎಂದು ಗುರುತಿಸಲಾಗಿದೆ. ಮೃತನ ತಾಯಿ ಲಾಲಬಿ ರಾಜಾ ಜಾತ್ಕರ್ ದೂರಿನ ಮೇರೆಗೆ ಇನ್ನೂ 2 ಜನರ ಹೆಸರಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ರೋಹಿತ್ ರಮೇಶ್ ಜಾಧವ್ ವಯಸ್ಸು 23 ಒಂದೇ ಬೀದಿಯಲ್ಲಿ ವಾಸಿಸುತ್ತಿದ್ದು, ಇಬ್ಬರಲ್ಲಿ ಹಣದ ವಿಚಾರವಾಗಿ ಜಗಳವಾಗಿದ್ದು, ಮೃತ ಯಾಸಿನ್ ರಾಜಾ ಜಾತ್ಕರ್ ಮಾತನಾಡುತ್ತಿರುವಾಗ ಆರೋಪಿ ರೋಹಿತ್ ರಮೇಶ್ ಜಾಧವ್ ಕೋಪಗೊಂಡ ನಂತರದ ವಾಗ್ವಾದದಲ್ಲಿ ಆರೋಪಿಯು ಅವನ ಬೆನ್ನು, ಎದೆ ಮತ್ತು ಕುತ್ತಿಗೆಗೆ ಡ್ರ್ಯಾಗನ್ ಚಾಕುವಿನಿಂದ ಪದೇ ಪದೇ ಇರಿದು ಗಂಭೀರವಾಗಿ ಗಾಯಗೊಳಿಸಿದ್ದು ಗಂಭೀರ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಯಾಸಿನ್ ಅನ್ನುವಂಥ ಒಂದು ಹುಡುಗ ಅವನಿಗೆ ಏನೈತೆ ಪ್ಲ್ಯಾನ್ ಮಾಡಿ ಕರಿಸ್ಕಾಟ 7-8-10 ಮಂದಿ ಕೂಡಿ ಅವನಿಗೆ ಎದೆ ಒಳಗೆ ಹಿಂದೆ ಬೆನ್ನಾಗೆ ಬಾಯಿ ಒಳಗೆ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ. ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗ್ಬೇಕು. ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳೋದು ಹೇಳ್ರಲ್ಲ, ಭಯಾನಕರ ಆಗೈತೆ ಅದು ಕೊಲೆ. ಈ ಕೊಲೆ ಸಂಬಂಧ ಇದ್ರ ಹಿಂದೆ ಬಹಳ ದೊಡ್ಡ ಕೈವಾಡ ಐತಿ. ಈ ಹಿಂದೆ ಆರೋಪಿ 2 ಮತ್ತು 3 ಈತನಿಗೆ ಯಾಸಿನ್ ಈತನು ಚಾಕು ಹಾಕಿ ಕೊಲೆ ಮಾಡಲು ಯತ್ನಿಸಿದ್ದರ ಸಿಟ್ಟಿನಿಂದ ಆರೋಪಿ 2 ಮತ್ತು 3 ಇವರು ಯಾಸಿನ್ ಈತನ ಜೊತೆ ಆಗಾಗ ತಂಟೆ ತೆಗೆದು ಕೊಲೆ ಮಾಡುತ್ತೇವೆ ಅಂತ ಬೆದರಿಕೆ ಹಾಕುತ್ತಿದ್ದರಿಂದ ಯಾಸಿನ್ ಈತನ ಕೊಲೆ ಮಾಡುವಲ್ಲಿ ಅವರು ಸಹ ಭಾಗಿಯಾಗಿರಬಹುದು ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. और किसके ऊपर तुम्हारा डाउट? हाई डाउट लिखे हैं, कंप्लेंट में दी दे हाँ दी कंप्लेंट इसके ऊपर इंक्वायरी करवा हमला यासिन राजा जातकर कहाँ रहते हैं? सागर नगर में इंसाफ मिलना होता है, इसके बारे में ये कर उन्हीं का मेरे भाई को इंसाफ मिलना बस. उनका क्या दोस्ती था? क्या दोस्ती नहीं, ये शिकागो कर को गेम कर को काम करें सर. ಘಟನೆಯ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ಪಿಎಸ್ಐ ಪ್ರೀತಮ್ ನಾಯಕ್, ತನಿಖಾ ಪಿಎಸ್ಐ ಶಿವರಾಜ್ ದರಿಗುನ್, ಸೋಮು ಹಳಕಿ, ಪಿಎ ಗಡೇಕರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ಶನಿವಾರ ಬೆಳಗ್ಗೆ ಉಳಿದ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಭೀಮಾಶಂಕರ್ ಗುಳೇದ್ ಮತ್ತು ಉಪ ಅಧೀಕ್ಷಕ ಅತಿನಿ ಪ್ರಶಾಂತ್ ಮುನ್ನೋಳಿ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿದ್ದು ತನಿಖೆ ಮುಂದುವರೆದಿದೆ. ಈಗಾಗಲೇ ಏನು ರೋಹಿತ್ ಯಾಸಿನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬರೆಸಿದ್ದ, ಅದು ಕೂಡ ಅವನ ಬೆನ್ನ ಮೇಲೇ ನಮಗೆ ಅದೇ ಸ್ಥಳದಲ್ಲಿ ಸಿಕ್ಕಿತ್ತು. ಅಲ್ಲಿ ರಕ್ತಸಿಕ್ತವಾಗಿ ಬಿದ್ದ ಶವವನ್ನು ನೋಡಿ ಆಮೇಲೆ ಯಾಸಿನ್ ಜಾತ್ಗಾರನ ಕುಟುಂಬದವ್ರನ್ನ ಸಂಪರ್ಕಿಸಿ ಅವ್ರ ಮೇಲೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವೀಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದೀವಿ. ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಆಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾನೆ. ಅವನ ವಿಚಾರಣೆ ನಡೀತಾ ಇದೆ. ಇದ್ರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ. ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ. ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಟ್ಟಿದ್ದಾರೆ. ಮುಂದಿನ ಸಂಜೀವ್ ಬ್ಯಾಕೂಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಮನೆ ಬೀಗ ಒಡೆದು ಚಿನ್ನಾಭರಣ ದೋಚಿ ಪರಾರಿಯಾದ ಘಟನೆ ಗೋಕಾಕ್ ತಾಲೂಕಿನ ಬಸವನಗರದಲ್ಲಿ ಶನಿವಾರ ನಡೆದಿದೆ. ಮನೆ ಬೀಗ ಒಡೆದು ಚಿನ್ನಾಭರಣ ದೋಚಿ ಪರಾರಿಯಾದ ಘಟನೆ ಗೋಕಾಕ್ ತಾಲೂಕಿನ ಬಸವನಗರದಲ್ಲಿ ಶನಿವಾರ ನಡೆದಿದೆ. ಮನೆ ಬೀಗ ಹಾಕಿ ಬೇರೆ ಊರಿಗೆ ಹೋಗಿದ್ದ ಸುಧಾಕರ್ ಚಿಂಚಲಿ ಎಂಬುವರ ಮನೆಗೆ ಕನ್ನ ಹಾಕಿದ್ದಾರೆ. ಸಂಬಂಧಿಕರ ಮನೆ ಸಮಾರಂಭಕ್ಕೆ ಹೋಗಿದ್ದ ಸುಧಾಕರ್ ಮತ್ತು ಕುಟುಂಬ ಮನೆಯಲ್ಲಿ 120 ಗ್ರಾಂ ಚಿನ್ನ, 120 ಗ್ರಾಂ ಬೆಳ್ಳಿ, 50,000 ರೂಪಾಯಿ ಇಟ್ಟಿದ್ರು. ಅದನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಸುಧಾಕರ್ ಮನೆ ಪಕ್ಕದ ಮತ್ತೊಂದು ಮನೆ ಬೀಗ ಒಡೆದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಮದುವೆ ಸಮಾರಂಭ ಮುಗಿಸಿ ಸುಧಾಕರ್ ಕುಟುಂಬ ಮನೆಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಗೋಕಾಕ್ ಶಹರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೋಕಾಕ್ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಉದ್ಯಂಬಾಗ್ ಪ್ರದೇಶದ ಪಾರ್ವತಿ ನಗರದಲ್ಲಿ ವಾಸಿಸುವ ನಿವಾಸಿಗಳಿಗೆ ನಾಗರಿಕ ಸೌಕರ್ಯಗಳಿಂದ ವಂಚಿತರಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿದೆ ನೋಡಿ ಅದರ ಮಾಹಿತಿ.
ಉದ್ಯಮ ಭಾಗ ಪ್ರದೇಶದ ಪಾರ್ವತಿ ನಗರದ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ರಸ್ತೆ, ಚರಂಡಿ ಮತ್ತು ಬೀದಿ ದೀಪಗಳಿಲ್ಲದ ಕಾರಣ ಮಹಾನಗರ ಪಾಲಿಕೆಗೆ ತೆರಿಗೆ ಪಾವತಿಸಿದ್ರೂ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಸ್ಥಳೀಯ ನಗರ ಸೇವಕರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಇಲ್ಲಿ ಆ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ತಕ್ಷಣ ಭೇಟಿ ನೀಡಿದ್ದಾರೆ. ಇನ್ನು ಸ್ಥಳೀಯರು ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು. ನಗರದ ದಕ್ಷಿಣ ಭಾಗದಲ್ಲಿರುವ ಪಾರ್ವತಿ ನಗರದ ರಸ್ತೆಯ ಸ್ಥಿತಿ ತುಂಬಾ ಹದಗೆಟ್ಟಿದೆ. ಇಲ್ಲಿ ಗುಂಡಿಗಳಲ್ಲಿ ರಸ್ತೆ ಇದೆಯೇ ಅಥವಾ ರಸ್ತೆಗಳಲ್ಲಿ ಗುಂಡಿಗಳಿವೆ ಎಂಬ ಗೊಂದಲ ಉಂಟಾಗಿದೆ. ಮಳೆಯಿಂದಾಗಿ ಇಡೀ ರಸ್ತೆ ಕೆಸರು ಪಾಲಾಗಿ ಎಲ್ಲೆಲ್ಲೂ ನೀರಿನ ಕೆರೆಗಳು ನಿರ್ಮಾಣವಾಗಿವೆ. ಹಲವು ವರ್ಷಗಳಿಂದ ರಸ್ತೆ ಡಾಂಬರೀಕರಣವೇ ಆಗಿಲ್ಲ. ಡ್ರೈನೇಜ್ ಲೈನ್ ಚೇಂಬರ್ ರಸ್ತೆಯ ನಡು ಮಧ್ಯದಲ್ಲಿದೆ. ರಾತ್ರಿ ವೇಳೆಯಲ್ಲಿ ಬೀದಿ ದೀಪಗಳಿಲ್ಲದ ಕಾರಣದಿಂದ ಕತ್ತಲಲ್ಲಿ ನಾಗರಿಕರು ಸಾಗಬೇಕಾಗಿದೆ. ಚರಂಡಿಗಳು ಕೂಡ ತುಂಬಿ ಹೋಗಿದ್ದರಿಂದ ಮಳೆಯ ನೀರು ಹರಿಯೋದು, ರಸ್ತೆಯಲ್ಲಿರುವ ಹೊಂಡಗಳಿಂದ ಸಂಚಾರ ಸಮಯದಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ. ಇಲ್ಲಿ ವಾಸಿಸುವ ನಿವಾಸಿಗಳು ಪ್ರತಿ ವರ್ಷ ಮಹಾನಗರ ಪಾಲಿಕೆಗೆ ತೆರಿಗೆ ಪಾವತಿಸುತ್ತಿದ್ದಾರೆ. ಆದರೆ ನಾಗರಿಕರ ಸೌಲಭ್ಯಗಳನ್ನು ಒದಗಿಸಲಾಗದ ಕಾರಣ ನಿವಾಸಿಗಳು ನರಕ ಯಾತನೆ ಅನುಭವಿಸುವ ಸ್ಥಿತಿ ಬಂದಿದ್ದಾರೆ. ಕನಿಷ್ಠ ಈ ವರ್ಷವಾದರೂ ಇಲ್ಲಿ ಇರುವ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ಶ್ರೀಮಂತ್ ಮುತ್ತಪ್ಪ ಪೂಜಾರಿ ಅವರ ತೋಟದಲ್ಲಿ 4 ವರ್ಷಗಳ ಹಿಂದೆ ಕೊರೆಸಿದ ಕೊಳವೆ ಬಾವಿಯಲ್ಲಿ ಇತ್ತೀಚೆಗೆ ಮುಲಾಸಿನ್ ಸೇರ್ಪಡೆಯಾಗಿ ನೀರು ಕುಡಿಯಲು, ಗೃಹ ಬಳಕೆಗೆ ಉಪಯೋಗಿಸಲು ಬರುತ್ತಿಲ್ಲ ಎಂದು ಹಿರಿಯ ರೈತ ಮುತ್ತಪ್ಪ ಭರಮಪ್ಪ ಪೂಜಾರಿ ಕೇಳಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ಶ್ರೀಮಂತ ಮುತ್ತಪ್ಪ ಪೂಜಾರಿ ಅವರ ತೋಟದಲ್ಲಿ 4 ವರ್ಷಗಳ ಹಿಂದೆ ಕೊರೆಸಿದ ಕೊಳವೆ ಬಾವಿಯಲ್ಲಿ ಇತ್ತೀಚೆಗೆ ಮೊಲಾಸಿಸ್ ಸೇರ್ಪಡೆಯಾಗಿ ನೀರು ಕುಡಿಯಲು, ಗೃಹ ಬಳಕೆಗೆ ಉಪಯೋಗಿಸಲು ಬರುತ್ತಿಲ್ಲ. ಹಿರಿಯ ರೈತ ಮುತ್ತಪ್ಪ ಭರಮಪ್ಪ ಪೂಜಾರಿ ಕೇಳಿಕೊಂಡಿದ್ದಾರೆ. ಗೋದಾವರಿಯ ಬಯೂರಿ ಪೈಜಿನರಿ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯ ಮೊಲಾಸಿಸ್ ನೀರು ಮಿಶ್ರಿತವಾಗಿ ಕೊಳವೆ ಬಾವಿಯ ನೀರನ್ನು ಕುಡಿದು ಇಡೀ ಕುಟುಂಬವೇ ಅಸ್ತವ್ಯಸ್ತವಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸರ್, ಈ ಹಂದಿಗುಂದ ಗ್ರಾಮದ ಶ್ರೀಮಂತ್ ಮುತ್ತಪ್ಪ ಪೂಜಾರಿ ಅವರ ಕೊಳವೆ ಬಾವಿಯಲ್ಲಿ ಅಂದರೆ ಸೋಮಯ್ಯ ರಿಫೈನರಿ ಸಕ್ಕರೆ ಕಾರ್ಖಾನೆ ಮಳೆ ಮಿಶ್ರಿತಾಗಿ ಅಲ್ಲಿ ಕುಡಿದು ಅವ್ರ ಮನೆಯವ್ರ ಕುಟುಂಬದವರು ಆಸ್ಪತ್ರೆಗೆ ಹೋದರು. ಆಮೇಲೆ ಜಾನುವಾರುಗಳು ಅಸ್ತವ್ಯಸ್ತ ಆದವು ಅಂತ ಮಾಹಿತಿ ಇದೆ ಸರ್. ತಾವೇನು ಹೇಳಿ ಬಯಸ್ತೀರಿ ಸರ್? ಈ ವಿಷಯ ಸಂಬಂಧಪಟ್ಟ ಈಗಾಗಲೇ ಹೆಂಗೈತ್ರಿ, ನಾವು ಆಶಾ ಮತ್ತು ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್, ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೆಡಿಕಲ್ ಆರೋಗ್ಯ ಅಧಿಕಾರಿಯನ್ನು ಕರೆಸಿ ನೀರಿನ ಮಟ್ಟ ಟೆಸ್ಟ್ ಮಾಡಿದ ಟೆಸ್ಟ್ ರಿಪೋರ್ಟ್ ಅವ್ರು ಕೊಟ್ಟಿದ್ದಾರೆ. ಅದು ಕುಡಿಯೋಕೆ ಯೋಗ್ಯ ಇಲ್ಲ ಅಂತ ನೀರು ರಿಪೋರ್ಟ್ ಕೊಟ್ಟಾರೆ. ಅದ್ರ ಜೊತೆಗೆ ನಾವೇನೈತಿ ನಮ್ಮ ಗ್ರಾಮೀಣ ಕುಡಿನೀರು ಪಂಚಾಯತ್, ಗ್ರಾಮೀಣ ಕುಡಿನೀರು ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಕುಡಿನೀರು ನಾವೇನೈತಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ನಾಗ ಏನೈತಿ ಕಂಟೆಂಟ್ ಯಾವ ಒಂದು ಕೆಮಿಕಲ್ದಿಂದ ಆಗೈತಿ, ಏನಾಗೈತಿ ರೀ ಸಮಸ್ಯೆ, ಯಾವ ಕೆಮಿಕಲ್ ಕುಡಿಯೈತಿ ಅನ್ನೋ ಕಾರಣ ಗೊತ್ತಾಗುತ್ತೆ ರೀ. ಅದಕ್ಕಾಗಿ ಹೇಳಿ ನಾವು ಕಳಿಸೀವಿ. ನಾಳೆ ರಿಪೋರ್ಟ್ ಬಂದಾಗ ಏನೈತಿ ರೀ, ಮುಂದಿನ ಕ್ರಮಕ್ಕಾಗಿ ನಾವು ಮೇಲಾಧಿಕಾರಿ ಸಂಪರ್ಕ ಮಾಡಿ ಅದನ್ನು ಶುದ್ಧ ನೀರನ್ನ ಅವರಿಗೆ ವ್ಯವಸ್ಥೆ ಮಾಡ್ತೀವಿ. ಸಾಕು ಪ್ರಾಣಿಗಳಾದ ಎಮ್ಮೆ, ಮೇಕೆ, ಜಾನುವಾರುಗಳ ಆರೋಗ್ಯವು ಹದಗೆಟ್ಟಿತ್ತು. ಸ್ಥಳೀಯ ಸಂಚಾರಿ ಆಸ್ಪತ್ರೆಯ ಸಿಬ್ಬಂದಿಗಳಾಗಲಿ ಭೇಟಿ ನೀಡಿ ಆರೋಗ್ಯದ ಬಗ್ಗೆ ಸಲಹೆ ನೀಡಿ ನೀರನ್ನು ಪರೀಕ್ಷೆಗೋಸ್ಕರ ತೆಗೆದುಕೊಂಡು ಹೋದ್ರು. ದನ, ಕರು, ಜಾನುವಾರುಗಳ ಆರೋಗ್ಯ ಸ್ಥಿತಿ ಹದಗೆಟ್ಟಾಗ ಪಶು ಆಸ್ಪತ್ರೆಯ ವೈದ್ಯರಾದ ಹನುಮಂತ್ ನಾವಿ ಹಾಗೂ ಸಿಬ್ಬಂದಿಯವರು ದನ ಕರುಗಳಿಗೆ ಇಂಜೆಕ್ಷನ್ ಮಾಡಿ ಸಿಲೈನ್ ಹಚ್ಚಿ ಔಷಧಿ ಮಾತ್ರೆಗಳನ್ನು ನೀಡಿದ್ರು. ಆದರೆ ಸಕ್ಕರೆ ಕಾರ್ಖಾನೆಯವರು ಇನ್ನೂ ಕೂಡ ನಮ್ಮ ಮನೆಗೆ ಬಂದು ಭೇಟಿ ನೀಡಿ ನಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸಿಲ್ಲವೆಂದು ಶ್ರೀಮಂತ ಮುತ್ತಪ್ಪ ಪೂಜಾರಿಯವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇದು ಬೋರ್ ಹೊಡೆದ ಒಂದು 4 ವರ್ಷ ಆತ್ರಿ. 4 ವರ್ಷ ಆದ್ರೆ ರೀ, ಈಗ ನಾವು ಕುಡಿ ನೀರು ಜೊತೆಗೆ ಮನೆ ಮುಂದೆ ಬೋರ್ ಹಾಕ್ರಿ. ಆದ್ರೆ ಈಗ ಒಂದು 2 ತಿಂಗಳು ಆಯ್ತು. ಬೋರ್ವೆಲ್ದಾಗ ಮಳ್ಳಿ ನೀರು ಬರಾಕ್ತೈತೆ. ಅದಕ್ಕಾಗಿ ನಾವು ಫ್ಯಾಕ್ಟ್ರಿ ಆಫೀಸರ್ಗೆ ಒಂದು 3-4 ಸಲ ಹಾಕಿವಿ ರೀ. ಆದರೂ ಅವರು ನಮ್ಗೇನು ಕೇರ್ ಮಾಡಲಿಲ್ಲ. ಫ್ಯಾಕ್ಟ್ರಿ ಆಫೀಸ್ ಅಂದ್ರೆ ಯಾವ ಫ್ಯಾಕ್ಟ್ರಿ ರೀ? ಸೋಮಯ್ಯ ಶುಗರ್ ಫ್ಯಾಕ್ಟ್ರಿ ಸಮೀರ್ವಾಡಿ. ಅಲ್ಲಿ ಒಪ್ಪಿಂಗ್ ರೀ ಸರ್. ಮತ್ತು ನಮಗೆ ನಿಮ್ಮ ಮಳೆ ನೀರಿನ ಒಂದು ಸ್ವಲ್ಪ ನಮಗೆ ಬೋರ್ವೆಲ್ದಾಗ ಬಂದತ್ತೆ ರೀ. ಅದಕ್ಕೆ ಒಂದು ಸ್ವಲ್ಪ ಬಂದು ಆಟ ನೋಡಿ ನಮ್ಗೊಂದು ಸ್ವಲ್ಪ ನೀರಿಂದ ಏರ ಅನುಕೂಲ ಮಾಡಿ ಕೊಡ್ರಿ ಅಂತೇಳಿ ಹೇಳಿದ್ವಿ ರೀ. ಬಟ್ ಈಗ ಅವ್ರಿಗಂತ ಕಬ್ಬು ಯಾಕಟ್ಟ ರೈತರು ಬೇಕು ರೀ. ಇಲ್ಲಿ ರೈತರದ ಏನಾಗೈತೆ ಅಂದ್ರೆ ಅವ್ರಿಗೇನು ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂದ್ರೆ ಅವ್ರ ರೈತರಂದ್ರೆ ಕಾಲಾನ ಕಸ ಇದ್ದಂಗೆ ಆಗೈತೆ.
ಸದ್ಯ ತೋಟದಲ್ಲಿ 20 ಎಮ್ಮೆಗಳು, 10 ಕರುಗಳು, 30ಕ್ಕೂ ಹೆಚ್ಚು ಮೇಕೆಗಳು ಇದ್ದು ನಮಗೂ ಹಾಗೂ ದನ ಕರುಗಳಿಗೂ ಗೃಹ ಬಳಕೆ ಮಾಡಲು ಕುಡಿಯುವ ನೀರು ತರುವುದು ತುಂಬಾ ಸಮಸ್ಯೆಯಾಗಿದೆ. ಪಕ್ಕದ ರೈತರ ತೋಟದ ಬಾವಿಯಿಂದ ಕುಡಿಯುವ ನೀರು ತರುವಂತ ಅನಿವಾರ್ಯತೆ ಬಂದಿದೆ. ಗೋದಾವರಿಯ ಬಯ್ಯೂರಿ ಪೈಜಿನರಿ ಸಮೀರ್ವಾಡಿ ಸೋಮಯ್ಯ ಸಕ್ಕರೆ ಕಾರ್ಖಾನೆಯವರು ನಮಗೆ ಕುಡಿಯಲು ಶುದ್ಧ ನೀರು ಒದಗಿಸಬೇಕು ಎಂದು ಶ್ರೀಮಂತ ಮುತ್ಯಪ್ಪ ಪೂಜಾರಿ ಆಗ್ರಹಿಸಿದ್ದಾರೆ. ಶಿವಾಜಿ ಮೈತ್ರಿ, ಕೆಎಂಎಂ ಕನ್ನಡ ನ್ಯೂಸ್, ಮುಗುಳುಕೋಡ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಸುವರ್ಣ ವಿಧಾನಸೌಧದಲ್ಲಿ ನಡೆದ ಆಚರಣೆ. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಬೀದರ್ನಲ್ಲಿ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳ ರಕ್ಷಣೆ ಮಾಡುವ ಹುನ್ನಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ್ ಆರೋಪ. ಪಂಚಮಸಾಲಿ ಸಮಾಜ ಮೀಸಲಾತಿಗೆ ಮತ್ತೆ ಹೋರಾಟ. ಜೂನ್ 23ಕ್ಕೆ ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.